असतो मा सद्गमय तमसो मा ज्योतिर्गमय मृत्योर्मा अमृतं गमय सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः हरि ओम तत्सत्। श्री चिन्मय सद्गुरवे नमः। श्री कृष्णार्पणमस्तु। हे परमात्मा, आपद बांधव, ನಮ್ಮನ್ನು ರಕ್ಷಿಸಿ ನಮಗೆ ಈ ಜ್ಞಾನವನ್ನು ಏನು ಕೊಟ್ಟಿದೆಯಾ ಅದನ್ನು ನಮಗೆ ಅರ್ಥ ಆಗುವಂತೆ ಮಾಡಿ ನಮ್ಮ ಮೇಲೆ ಕರುಣೆ ಇಟ್ಟು ನಮ್ಮೆಲ್ಲರನ್ನು ಸದಾ ಕಾಪಾಡುತ್ತಾ ಗುರು ಪರಂಪರಕ್ಕೆ ನಮ್ಮ ಕೃತಜ್ಞತೆಗಳು ಹಾಗೂ ಸಾಷ್ಟಾಂಗ ನಮಸ್ಕಾರಗಳು. ಓಂ ತತ್ಸತ್. ಇಂದಿನ ನಮ್ಮ ಪಾಠ ಪ್ರವಚನ ಸಂಖ್ಯೆ 40, 13ನೇ ಮೈ 2020, ಶರ್ವರಿ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷ, ಸಪ್ತಮಿ. ಈಗ ನಾವು ಕರ್ಮಯೋಗದ ನಿನ್ನೆ 27ನೇ ಶ್ಲೋಕದವರೆಗೂ ನಾವು ಭಗವಂತನಿಂದ ತಿಳ್ಕೊಂಡಿದ್ದೀವಿ. ಒಂದು ಸಾರಿ ಒಂದು ಚಿಕ್ಕ ಊರಿನ ಹೊರಗಡೆ ಒಬ್ಬ ಭಕ್ತ ಹುಣಸೆ ಹಣ್ಣಿನ ಮರದ ಕೆಳಗಡೆ ಕೂತ್ಕೊಂಡು ಭಗವಂತನ ನಾಮ ಜಪ, ಭಗವಂತನಿಗೆ ಭಜನೆ, ಆತನ ಗುಣಗಾನ ಹೇಳ್ತಾ ಇದ್ದಾನೆ. ಅಲ್ಲಿ ನಾರದ ಮುನಿಗಳು ಊರಿಂದ ಹೊರಗಡೆ ಹೋಗ್ತಾ ಹೋಗ್ತಾ ಈತನ ಒಂದು ಸ್ಥಳಕ್ಕೆ ಬರ್ತಾರೆ. ಅವರು ಬಂದು ನೋಡ್ತಾರೆ, ಇನ್ನ ಈತ ನಾರಾಯಣ ನಾರಾಯಣ ಅಂತ ಪರಮಾತ್ಮನ ಹೆಸರು ಹೇಳ್ತಾ ಇದ್ದಾನೆ. ಇನ್ನ ನಾರದ ಮುನಿಗಳಿಗೆ ಬಹಳ ಸಂತೋಷ ಆಗುತ್ತೆ. ಒಬ್ಬ ಇಷ್ಟು ಗುಣಗಾನ ನಡೆದೈತೆ ನಮ್ಮ ಪ್ರಭುಗಳದು ಅಂತ ಹೇಳಿ ಹೋಗಿ ಇನ್ನ ಕೇಳ್ತಾರೆ, ಏನಪ್ಪಾ ಯಾರು ನೀನು? ಹೀಗೆ ನಾನು ಇಲ್ಲಿ ವ್ಯವಸಾಯ ಮಾಡ್ಕೊಂಡಿರ್ತೀನಿ ಊರಲ್ಲಿ, ಆದ್ರೆ ಹೆಚ್ಚಿನ ಕಾಲ ಏನಿದೆ
ನಾನು ಇಲ್ಲಿ ಬಂದು ಇಲ್ಲಿ ಕೂತ್ಕೊಂಡು ಆ ಭಗವಂತನ ನಾಮಸ್ಮರಣೆ ಮಾಡಿ ಜಪ ಭಜನೆ ಮಾಡ್ತಾ ಇರ್ತೀನಿ ಹಾಗೆ ಅಂತ ಹೇಳ್ತಾರೆ. ಆಗ ನಾರದರು ಅವ್ರನ್ನ ಕೇಳ್ತಾರೆ, ಸಂತೋಷ ಆಗತ್ತಲ್ಲ ಅವ್ರಿಗೆ ಆತನ ನೋಡಿ. ಏನಪ್ಪಾ, ನಾನು ಆ ಪರಮಾತ್ಮನ ಹತ್ರನೇ ಹೋಗ್ತಾ ಇದ್ದೀನಿ, ಮತ್ತೆ ನಿನಗೆ ಏನಾದ್ರೂ ಒಂದು ಕೇಳ್ಬೇಕಂತಿದೀಯಾ ನಿನಗೆ? ಇತ್ತಂಗೆ, ಹೌದಾ, ನೀವು ಇಲ್ಲಿಂದ ವೈಕುಂಠಕ್ಕೆ ಹೋಗ್ತಾ ಇದ್ದೀರಾ? ಹೌದು, ಹೇಳು, ನಿನಗೇನಿದೆ ಹೇಳು, ನಾನು ಕೇಳ್ತೇನೆ. ಸೊ ಆಗ ಭಕ್ತ ಏನಂತಾನೆ, ನನಗೆ ಪರಮಾತ್ಮನನ್ನ ನೋಡುವ ಇಚ್ಛೆ ಇದೆ, ನನಗೆ ಪರಮಾತ್ಮ ಯಾವಾಗ ದರ್ಶನ ಕೊಡ್ತಾನಂತ ದಯವಿಟ್ಟು ನನ್ನ ಪರವಾಗಿ ನೀವು ಕೇಳಿ. ಆಯ್ತು, ಇಷ್ಟೇನಾ, ಬೇರಾದ್ರೂ ಇದೆಯಾ? ಇಲ್ಲ, ಇಲ್ಲೇ ಇಷ್ಟೇ ಮುನಿಗಳೇ. ಸರಿ ಅಂತ ನಾರದ ಮುನಿಗಳು ಹೋಗ್ತಾರೆ. ನಾರದ ಮುನಿಗಳು ಹೋಗಿ ಅಲ್ಲಿ ವೈಕುಂಠ ಲೋಕದಲ್ಲಿ ಶ್ರೀಮನ್ ನಾರಾಯಣನ ದರ್ಶನ ಅವ್ರಿಗೆ ಆಗತ್ತೆ. ಹಾಗೆ ಮಾತಾಡ್ತಾ ಮಾತಾಡ್ತಾ ಈ ವಿಚಾರ ಹೇಳ್ತಾರೆ, ಇಲ್ಲಿ ಬರೋಕಿನ ಮುಂಚೆ ಈ ತರ ನಾನೊಂದು ಭಕ್ತನ ನೋಡಿದೆ, ಆತ ಪಾಪ ಬಹಳ ಭಕ್ತಿಯಿಂದ ಮಾಡ್ತಾ ಇದ್ದ ಭಜನೆ ನಾಮಸ್ಮರಣೆ. ಈಗ ಕೇಳಿದ್ರೆ ಈ ತರ ನನಗೊಂದು ಪ್ರಶ್ನೆ ಕೇಳು ಅಂತ ಹೇಳಿದಾನೆ, ಮತ್ತೆ ಪ್ರಭುಗಳೇ ನಿಮ್ಮ ಉತ್ತರ ಏನು ಇದಕ್ಕೆ? ಆಗ ಆ ಭಗವಂತ ನಾರಾಯಣ ಹೇಳ್ತಾನೆ, ನೀವು ಆ ಒಂದು ಭಕ್ತನಿಗೆ ಹೇಳಿ, ಆ ಹುಣಸೆ ಹಣ್ಣಿನ ಗಿಡದಲ್ಲಿ ಅತೇನ್ ಗಿಡದ ಕೆಳಗಡೆ ಕೂತಿದಾನಲ್ಲ, ಅದರಲ್ಲಿ ಎಷ್ಟು ಎಲೆ ಇದೆಯೋ ಅಷ್ಟು ವರ್ಷದ ನಂತರ ನಾನು ಬಂದ ಅವನಿಗೆ ದರ್ಶನ ಕೊಡ್ತೀನಿ ಅಂತ ಹೇಳು. ಆಯ್ತು, ನಾರಾಯಣ ನಾರಾಯಣ ಅಂತೇಳಿ ಅಲ್ಲಿಂದ ಅವ್ರು ನಾರದ್ರು ಹೊರಡ್ತಾರೆ. ಆಮೇಲೆ ಕೆಲವಾರು ದಿನ ಆದ್ಮೇಲೆ ಮತ್ತೆ ಅದೇ ದಾರಿಯಲ್ಲಿ ನಾರದ್ರು ಬರ್ತಾ ಇದ್ದಾರೆ. ಈ ಭಕ್ತ ಅದೇ ಗಿಡದ ಕೆಳಗಡೆ ಕುಂತ್ಕೊಂಡು ಅದೇ ಗುಣಗಾನ ಮಾಡೋದು ಭಜನೆ ಮಾಡೋದು ಮಾಡ್ತಾ ಇದ್ದಾನೆ. ನಾರದ ಮುನಿಗೂ ನೋಡಿದ ತಕ್ಷಣ ಅವ್ನಿಗೆ ಬಹಳ ಸಂತೋಷ ಆಗುತ್ತೆ. ಯಾಕೆ, ಒಂದು ಪ್ರಶ್ನೆ ಕೇಳಿದ್ನಲ್ಲ ಆತ ಭಗವಂತನ ಹತ್ರ ಕೇಳ್ಕೊಂಡ್ ಬನ್ರಿ ಅಂತೇಳಿ. ಅಬ್ಬಾ, ಇವ್ರು ಬಂದ್ರಪ್ಪ ಅಂತೇಳಿ ಹೋಗಿ ನಮಸ್ಕಾರ ಮಾಡಿ, ನಾರದ ಮುನಿಗಳೇ, ಏನಾಯ್ತ್ರಿ, ನಾನು ನಿಮಗೆ ಸಾರಿ ಒಂದು ಪ್ರಶ್ನೆ ಕೇಳಿದ್ನಲ್ಲ, ಕೇಳಿ ಅಂತ ನಿಮ್ಗೆ ಹೇಳಿದ್ನಲ್ಲ, ಏನಾಯ್ತು? ನಾರದ ಮುನಿಗಳು ಅಂತಾರೆ, ಬಿಡಪ್ಪ ಅದನ್ನ ಯಾಕೆ ಮಾತಾಡ್ತೀಯ, ಅವ್ರಿಗೆ ಬೇರೆ ಏನಾನ ಇದ್ರೆ ಮಾತಾಡೋಣ. ಇಲ್ಲ ಇಲ್ಲ ಇಲ್ಲ, ಹೇಳ್ರಿ ಹೇಳ್ರಿ, ನನಗೆ ಬಹಳ ಕುತೂಹಲ ಇದೆ, ಹೇಳ್ರಿ, ನಾನು ಕಾಯ್ತಾ ಇದ್ದೆ ನಿಮ್ಗೋಸ್ಕರ, ದಿನ ನಾನು ನೋಡ್ತಾ ಇದ್ದೆ ನೀವ್ ಯಾವತ್ತು ಬರ್ತೀರೋ ಅಂತೇಳಿ. ಇಲ್ಲಪ್ಪ, ನನಗೆ ಹೇಳಿದ್ರೆ ನಿಂಗೆ ಬಹಳ ಬೇಜಾರಾಗತ್ತೆ. ಹಾಗೇನಿಲ್ಲ ರೀ, ನೀವ್ ಹೇಳ್ರಿ, ಏನಿದೆ ಅದು ಹೇಳ್ರಿ ಸಮಾಚಾರ, ನನಗೆ ಆತರ ಯಾಕೆ ಹೇಳ್ತೀರಾ? ನೋಡಪ್ಪ, ನನ್ ಭಗವಂತನ ಕೇಳಿದೆ, ಅವ್ರಂದ್ರು, ಈ ಹುಣಸೆ ಹಣ್ಣಿನ ಗಿಡದ ಕೆಳಗಡೆ ನೀನ್ ಕೂತಿದ್ಯಾ, ಈ ಗಿಡದಲ್ಲಿ ಎಷ್ಟು ಎಲೆ ಇದೆಯೋ ಅಷ್ಟು ವರ್ಷ ಆದ್ಮೇಲೆ ಬಂದ ನಿನಗೆ ದರ್ಶನ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಆ ಒಂದು ಭಕ್ತಂಗೆ ನಾರದ ಮುನಿಗಳು ಹೇಳ್ತಾರೆ. ನಾರದ ಮುನಿಗಳು ಹೇಳ್ತಾರೆ, ನಾರದ ಮುನಿನ ಈ ಭಕ್ತ ಕೇಳ್ತಾನೆ, ನಿಮಗೆ ಯಾರು ಹೇಳಿದ್ರಿ ಈ ಮಾತನ್ನ? ನನಗೆ ಶ್ರೀಮನ್ ನಾರಾಯಣ ಹೇಳದಪ್ಪ, ಪರಮಾತ್ಮನೇ ಹೇಳ್ದ. ಅವ್ರು ಸ್ವಂತ ಹೇಳಿದ್ರ ಇದನ್ನ? ಹೌದು, ಅವ್ರು ಸ್ವಂತ ಹೇಳಿದ್ದಾರೆ. ಅವ್ರ ಬಾಯಿಂದನೇ ಹೇಳಿದ್ರ ಇದನ್ನ? ಹೌದಪ್ಪ, ಅವ್ರ ಬಾಯಿಂದನೇ ಅವ್ರು ಸ್ವಂತ ಶ್ರೀಮನ್ ನಾರಾಯಣನೇ ಹೇಳಿದ್ದಿದ್ದು ನನಗೆ, ಬೇರೆ ಯಾರ ಕಡೆಯಿಂದನೂ ನಾನು ಕೇಳಿಸಿದ್ದಲ್ಲ ಇದು. ಆ ವಿಚಾರ ಕೇಳಿದ ತಕ್ಷಣ ಈ ಒಂದು ಭಕ್ತ ಏನಿದೆ ಆನಂದದಲ್ಲಿ ಕುಣಿಲಿಕ್ಕೆ ಶುರು ಮಾಡ್ತಾನೆ. ಅತ್ಯಾನಂದ, ಅತಿ ಆನಂದ ಇದ್ದಂಗೆ ಕುಣಿತಾನೆ, ಗುಣಗಾನ ಮಾಡ್ತಾನೆ, ಜೋರಾಗಿ ಭಜನೆ ಹೇಳ್ತಾನೆ. ಅಷ್ಟ್ರಲ್ಲಿ ಏನಾಯ್ತು, ಆ ಶ್ರೀಮನ್ನಾರಾಯಣ ಬಂದ, ಅಲ್ಲಿ ದೇವರು ಬಂದು ಈತಂಗಾಲಿ ದರ್ಶನ ಕೊಟ್ಬಿಡ್ತಾರೆ. ಬಹಳ ಸಂತೋಷ ಆಗ್ಬಿಟ್ಟಿದೆ ಅವನಿಗೆ. ದೇವ್ರನ್ನ ನೋಡಿದ ತಕ್ಷಣ ಏನು ಆತಂಗೆ ಪರಮಾನಂದ ಆಗಿ ದೇವರಿಗೆ ನಮಸ್ಕಾರ ಮಾಡಿದ್ದೇನು, ಭಕ್ತಿಯನ್ನು ವ್ಯಕ್ತಪಡಿಸಿದ್ದೇನು,
ಅವಾಗೆ ನಾರದ ಮುನಿಗಳು ಒಂದ್ ಸ್ವಲ್ಪ ಬೇಜಾರ್ ಮಾಡ್ಕೊಂತಾರೆ. ಯಾರ ಮೇಲೆ? ಭಗವಂತನ ಮೇಲೆ. ಸ್ವಲ್ಪ ಸಮಯ ಆದ್ಮೇಲೆ ಭಗವಂತನ್ ಕೇಳ್ತಾರೆ, ಸ್ವಾಮಿ ನೀವು ನನಗೇನ್ ಹೇಳಿದ್ರಿ ಈತಂಗೆ ಹೇಳಲಿಕ್ಕೆ? ಎಷ್ಟು ಎಲೆ ಇದಾವೋ ಇದ್ರಲ್ಲಿ, ಈ ಒಂದು ಹುಣಸೆ ಹಣ್ಣಿನ ಮರದಲ್ಲಿ ಅಷ್ಟು ವರ್ಷ ಆದ್ಮೇಲೆ ಬರ್ತೀನಂತ ಹೇಳಿದ್ರಿ. ನಾನು ಈ ಮನುಷ್ಯಂಗೆ ಅದೇ ಮಾತು ಹೇಳಿದೆ, ನೀವ್ ಇವಾಗ ಬಂದು ನನ್ನ ಸುಳ್ಳು ಮಾಡಿದ್ರಲ್ಲ ನೀವು, ಏನಿದು, ಯಾಕೆ? ನೀನು ಅವಾಗ ಭಗವಂತ ಹೇಳ್ತಾನೆ ನಾರಾಯಣಂಗೆ, ನೀನು ಯಾವಾಗ ನೀನು ಆ ಪ್ರಶ್ನೆ ಕೇಳ್ದೆ ಅಲ್ಲ ನನಗೆ, ಆ ಪ್ರಶ್ನೆ ಕೇಳ್ಬೇಕಾದ್ರೆ ನಿನ್ನಲ್ಲಿ ಏನು ಒಂದು ಆ ಪ್ರಶ್ನೆಯಲ್ಲಿ ಭಾವ ಇತ್ತು, ಆ ವಿಚಾರದ ಪ್ರಕಾರ ನಾನು ಇಷ್ಟು ವರ್ಷ ಅಂತ ನಾನು ಹೇಳಿದೆ. ಆದ್ರೆ ಯಾವಾಗ ನೀನು ಈ ಉತ್ತರ ಆ ಭಕ್ತಂಗೆ ಹೇಳಿದೋ, ಹೇಳಿದ ತಕ್ಷಣ ಈ ಭಕ್ತ ಏನು ವ್ಯಕ್ತಪಡಿಸಿದ ಒಂದು ಆನಂದ, ಒಂದು ಭಕ್ತಿ, ಒಂದು ಸಂತೋಷ, ಅದನ್ನ ನೋಡಿ ನನಗೆ ಅನಿಸ್ತು, ಇವನಿಗೆ ಒಂದು ಕ್ಷಣ ಕಾಯಿಸೋದು ನಾನು ತಪ್ಪಾಗತ್ತೆ. ಇಷ್ಟು ಇವನಲ್ಲಿ ನಾನು ಇಷ್ಟು ಹೇಳಿದ್ ಕಳಿಸಿದ್ರು ಕೂಡ, ಇಷ್ಟು ಎಲೆಯಷ್ಟು ವರ್ಷ ಅಂದ್ರೆ ಎಷ್ಟು ವರ್ಷ ಆಗ್ಬೇಕು, ಅದು ಎಷ್ಟು ಜನ್ಮ ಆಗ್ಬೇಕು, ಅಷ್ಟು ಹೇಳಿ ಕಳಿಸಿದ್ರು ಕೂಡ ಇವನಿಗೆ ಇಷ್ಟು ಆನಂದ ಆಗಿದೆ ಅಂದ್ರೆ ಇವನು ಯೋಗ್ಯ ಭಕ್ತ ಅಂತೇಳಿ ನಾನು ಅದಕ್ಕೆ ಅವನಿಗೆ ಇವಾಗ ದರ್ಶನ ಕೊಡ್ತಾ ಇದ್ದೀನಿ. ಇವಾಗ್ಲೇ ಬಂದೆ, ನಾನು ಶೀಘ್ರದಿಂದನೇ ಬಂದೆ, ಒಂದು ಕ್ಷಣನೂ ನಿಂದಿರ್ಲಿಲ್ಲ ನಾನು. ಇಲ್ಲಿ ನಾವೇನ್ ತಿಳ್ಕೊಬೇಕಂದ್ರೆ, ಇಲ್ಲಿವರೆಗೂ ನಮ್ದು ಏನೇ ಪರಿಸ್ಥಿತಿ ಇರ್ಲಿ ಜೀವನದಲ್ಲಿ, ನಾವು ಯಾವುದೇ ರೀತಿ ನಾವು ಸಾಧನೆ ಮಾಡಿರ್ಲಿ, ಯಾವುದೇ ಗತಿಯಲ್ಲಿ ನಾವು ಸಾಧನೆ ಮಾಡಿರ್ಲಿ, ಯಾವುದೇ ಒಂದು ಹುಮ್ಮಸ್ಸಿನಿಂದ ನಾವು ಸಾಧನೆ ಮಾಡಿರ್ಲಿ, ಆದರೆ ನಮ್ಮ ಪುರುಷಾರ್ಥದಿಂದ ನಾವು ಅದನ್ನ ಎಷ್ಟು ಬೇಕೋ ಅಷ್ಟು ಯಾವುದೇ ಗಳಿಗೆಗೆ ಹೆಚ್ಚು ಮಾಡ್ಕೋಬಹುದು. ನಾವು ಅದನ್ನ ಆ ಒಂದು ಭಾವ ಏನಿದೆಯಲ್ಲ, ಆ ಭಾವವನ್ನು ನಾವು ಬೆಳೆಸ್ಬೋದು, ಆ ಭಕ್ತಿಯನ್ನು ನಾವು ಇನ್ನೂ ಬೆಳೆಸ್ಬೋದು, ಆ ಒಂದು ಪ್ರೇಮ ಪರಮಾತ್ಮನ ಕಡೆ ಇನ್ನೂ ಬೆಳೆಸ್ಬೋದು. ನಾವು ಎಷ್ಟು ಬೆಳೆಸ್ತೀವೋ ಅಷ್ಟು ನಮ್ಮ ಒಂದು ಪ್ರಯಾಣದಲ್ಲಿ ಶೀಘ್ರತೆ ಆಗುತ್ತೆ, ನಾವು ಅದನ್ನ ಸೇರುವ ಸಮಯ ಹತ್ರ ಬರುತ್ತೆ. ಇದರಿಂದ ನಾವು ತಿಳ್ಕೊಬೇಕಾದ್ರು. ಸೊ ನಮ್ಮ ಪುರುಷಾರ್ಥ ನಮ್ಮ ಕೈಯಲ್ಲಿದೆ. ನೋಡ್ಕೊಳ್ಳೋಣ ಬಿಡಪ್ಪ, ಅದು ಏನ್ ಇನ್ನ ನನಗೆ ಐತಲ್ಲ, ಇನ್ನ 10 ವರ್ಷ ಆಯ್ತಾ, ಇನ್ನ 20 ವರ್ಷ ಆಯ್ತಾ, ಇನ್ನು 40 ವರ್ಷ ಆಯ್ತಾ ಅಂತ ಅನ್ಕೊಂಡು ಕೂತ್ಕೊಳ್ಳೋದು ಬೇಡ. ಆ ಒಂದು ಭಾವ ನಮ್ಮಲ್ಲಿ ಬೆಳೆಸೋಣ, ಅದನ್ನ ಆ ಒಂದು ಪ್ರೇಮ, ಭಕ್ತಿ, ಸಾಧನೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಬೆಳೆಸೋಣ. ನಾವು ಪರಮಾತ್ಮನ ಪ್ರೀತಿಗೆ ಬೇಗ ಹೊಡಿಬೇಕು. ನಾವು ಆತ ಮಾಡ್ತಾನೆ ಆ ರೀತಿ. ಈ ಒಂದು ಕಥೆಯ ಮೂಲಕ ತಿಳ್ಕೊಬೇಕಾದ ನಾವು. ಈಗ 25ನೇ ಶ್ಲೋಕದಲ್ಲಿ ನಾವೇನ್ ತಿಳ್ಕೊಂಡ್ವಿ ಅಲ್ಲಿ, ಬುದ್ಧಿ ಇಲ್ದೇ ಇರೋರು ಇಲ್ಲ, ಕಮ್ಮಿ ಇರೋರು ನನಗಿದು ಬೇಕು ಅದು ಬೇಕು ಅಂತ ಆ ಒಂದು ಅಭಿಲಾಷೆಯಿಂದ ಕಾರ್ಯವನ್ನು ಮಾಡ್ತಾರೆ. ಆದ್ರೆ ಬುದ್ಧಿವಂತರೇನಿದ್ದಾರೆ, ಯಾವ ಒಂದು ಅಭಿಲಾಷೆ ಇಲ್ದೇನೆ ಅವರು ಭಗವಂತನ ಪ್ರತಿ ಅರ್ಪಣೆ ಮಾಡಿ ಪ್ರತಿಯೊಂದು ಕಾರ್ಯ ಮಾಡ್ತಾರೆ. ಈ ರೀತಿ ಅರ್ಜುನ ನೀನು ಮಾಡು, ಹಾಗೆ ಎಲ್ಲರಿಗೂ ಒಂದು ಸರಿಯಾದ ದಾರಿಯಲ್ಲಿ ನೀನ್ ತೆಗೆದುಕೊಂಡು ಹೋಗ್ಬೇಕು ಅಂತ. ಇನ್ನೊಂದೇನ್ ತಿಳ್ಕೊಂಡ್ವಿಲ್ಲಿ ನಾವು, ಈ ತನ್ನ ಮಿಶ್ರ ಅಂದ್ರೆ ಹರಿದಾಸು ಅಕ್ಬರನ್ ಕತೆ ಕೇಳೋದ್ವಲ್ಲ, ಆತ ಅಕ್ಬರ್ ತಾನ್ ಸಿಂಗ್ ಅಂತ ಒಂದು ದೊಡ್ಡ ಗಾಯಕ, ಆತನೇ ಶ್ರೇಷ್ಠ ಅನ್ಕೊಂಡಿದ್ರೆ ಅವರ ಗುರುಗಳು ಹರಿದಾಸರೇನಿದ್ರು ಅವರು ಇನ್ನೂ ಶ್ರೇಷ್ಠರವರು. ಯಾಕೆ? ಅವರು ಸಂಪೂರ್ಣ ಜೀವನ ಅವರು ಭಗವಂತನಿಗೆ ಅರ್ಪಣೆ ಮಾಡಿದ್ರು. ಸೊ ಇಲ್ಲಿ ನಮಗೆ ತಿಳ್ಕೊಳ್ಳೋದಿಷ್ಟೇ, ನೀವು ಯಾವುದನ್ನೇ ಆಗ್ಲಿ, ನಿಮ್ಮನ್ನಾಗ್ಲಿ ಇಲ್ಲ ನಿಮ್ಮ ಕಾರ್ಯವನ್ನಾಗ್ಲಿ ಭಗವಂತನಿಗೆ ನೀವು ಅರ್ಪಣೆ ಮಾಡಿದ್ರೆ ನೀವು ಆ ಒಂದು ಶ್ರೇಷ್ಠ ಮಟ್ಟಕ್ಕೆ ಹೋಗ್ತೀರಾ. ಅದರಲ್ಲಿ ಯಾವುದು ಸುಳ್ಳಿಲ್ಲ, ಇದರಲ್ಲಿ ಯಾವುದು ಕತೆ ಇಲ್ಲ. ಇದು ಆದ ಘಟನೆ 1520ರಲ್ಲಿ. ಶಹನ್ಶಾ ಅಂತ ಅಕ್ಬರು
ಸಾಮಾನ್ಯ ಜನನಾಗಿ ಅವ್ರ ಮನೆಯಲ್ಲಿ ಹೋಗಿ ನೆಲದ ಮೇಲೆ ಕುಂತು ನೆಲದ ಮೇಲೆ ಮಲಗಿ ಅದು ಯಾವುದೋ ಮಣ್ಣಿಂದ ಇದ್ರಲ್ಲಿ ಪಾತ್ರೆಯಲ್ಲಿ ಊಟ ಮಾಡಿ, ಯಾಕೆ ಈತನ ಹಾಡು ಕೇಳ್ಬೇಕಂತ, ಹರಿದಾಸರ ಹಾಡು ಕೇಳೋದಕ್ಕೆ ಆ ಒಂದಷ್ಟು ತಿಪ್ಪಲ್ ಪಡ್ತಾನತ. ಕೇಳದ ಮೇಲಂತೂ ಪೂರ ಮೈ ಮರ್ತು ಬಿಡ್ತಾನೆ. ಅಂದ್ರೆ ಆ ಒಂದು ಸ್ಥಿತಿಗತಿಗೆ ಕರ್ಕೊಂಡು ಹೋಗುವಂತ ಶಕ್ತಿ ಈ ಒಂದು ಅರ್ಪಣೆಯಲ್ಲಿ ಇದೆ ಅಂತ ನಮಗೆ ತಿಳಿದು ಬಂತು. ಇನ್ನ 26ನೇ ಶ್ಲೋಕದಲ್ಲಿ ಅಲ್ಲಿ ನಾವು ಏನ್ ತಿಳ್ಕೊಂಡ್ವಿ? ಮೂರು ತರದ ಜನ ಇದ್ದಾರೆ. ಯಾರು ಯಾಕೆ ಬೇಕು ಬಿಡಪ್ಪ ನಮಗೆ ಕೆಲಸ ಮಾಡೋದು, ಎಲ್ಲ ಬರೀ ಮೈ ದುಡಿಸ್ಕೊಂಡು ಮನಸ್ಸು ದುಡಿಸ್ಕೊಂಡು ಎಲ್ಲ ಮೈ ಕೈ ನೋವು ಮಾಡ್ಕೊಂಡು ಯಾಕೆ ಮಾಡ್ಬೇಕಪ್ಪ, ಇದ್ದಿದ್ರಾಗೆ ಇದ್ಬಿಟ್ಟು ಸಾಕು ಆರಾಮಾಗಿರೋಣಲ್ಲ ನಾವು, ಜಾಸ್ತಿ ನಮಗೆ ತೊಂದರೆ ಬೇಡ, ದೇಹಕ್ಕೂ ತೊಂದರೆ ಬೇಡ, ಮನಸ್ಸಿಗೂ ತೊಂದರೆ ಬೇಡ ಅಂತೇಳಿ ಸೋಂಬೇರಿಯಾಗಿ ಆಲಸ್ಯದಿಂದ ಇರ್ತಕ್ಕಂಥ ಜನ ಇದ್ದಾರೆ. ಅವ್ರಕ್ಕಿಂತ ಉತ್ತಮ ನೆಕ್ಸ್ಟ್ ಕ್ಯಾಟಗರಿ ಯಾರು? ಯಾರು ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ಅರ್ಪಣೆ ಮಾಡ್ತಾ ಇಲ್ಲ, ನನಗೆ ಇದು ಬೇಕು ಅದು ಬೇಕು ಅಂತ ಅವ್ರು ವಿಶ್ ಲಿಸ್ಟ್ ಅಂತಾರೆ ಅದಕ್ಕೆ. ಅಂದ್ರೆ ನನಗೆ ಅಪೇಕ್ಷೆಯ ಒಂದು ಪತ್ರಿ, ಅದ್ರ ಜೊತೆಗೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೇದು, ತಪ್ಪಿಲ್ಲ. ಇನ್ನು ಅವ್ರಕ್ಕಿಂತ ಶ್ರೇಷ್ಠ ಯಾರು? ಯಾರು ಅರ್ಪಣೆ ಮಾಡಿ ಮಾಡ್ತಾ ಇದ್ದಾರೆ ಅವ್ರಕ್ಕಿಂತ ಶ್ರೇಷ್ಠ ಆಗ್ತಾರೆ. ಸೊ ಈ ಶ್ರೇಷ್ಠ ವ್ಯಕ್ತಿಗೆ ಇಲ್ಲಿ ಪರಮಾತ್ಮ ಹೇಳೋದೇನು, ನೀವು ಅಭಿಲಾಷೆ ಇಟ್ಕೊಂಡು ಕೆಲಸ ಮಾಡೋರ್ನ ನಿಮ್ಮ ಸ್ಥಿತಿಗೆ ಕರ್ಕೊಂಡು ಬರಂಗೆ ನೀವು ಪ್ರಯತ್ನ ಮಾಡಿ. ಅವ್ರಿಗೆ ಯಾವುದೇ ರೀತಿಯಿಂದ ಕನ್ಫ್ಯೂಷನ್ ಆಗ್ಲಿ ಗೊಂದಲ ಆಗ್ಲಿ ಆಗಲಾರದೆ ನೋಡ್ಕೊಳ್ಳೋಂಥದ್ದು ನಿಮ್ ಕರ್ತವ್ಯ. ಆಮೇಲೆ ಯಾರು ಏನು ಕೆಲಸನೇ ಮಾಡ್ತಾ ಇಲ್ಲ, ಯಾಕೆ ಬೇಕಿದು ಅಂತ ಇದ್ದವ್ರನ್ನ 2ನೇ ಕ್ಯಾಟಗರಿ ಅಂದ್ರೆ ಅಪೇಕ್ಷೆಯಿಂದ ಕೆಲಸ ಮಾಡುವಂತ ಸ್ಥಿತಿಗೆ ನೀವು ತಗೊಂಡ್ ಬನ್ನಿ ಅಂತ ಅಲ್ಲಿ 26ನೇ ಶ್ಲೋಕದಲ್ಲಿ ಹೇಳ್ತಾರೆ. ಮತ್ತೆ 27ನೇ ಶ್ಲೋಕದಲ್ಲಿ ನಮ್ಗೆ ಏನ್ ಹೇಳಿದ್ರು? ಇಲ್ಲಿ ಭಗವಂತ ಹೇಳ್ದ ಸೃಷ್ಟಿಯ ಒಂದು ನಿಯಮ, 3 ರೀತಿಯ ಗುಣಗಳಿದಾವೆ, ಸತ್ವ ರಜಸ್ ಮತ್ತು ತಮಸ್. ಈ 3 ಗುಣಗಳು ನಾನು ಮಾಯಾಶಕ್ತಿಯಿಂದ ನಾನು ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ಬೇಕಾದ್ರೆ ನಾನು ಇದನ್ನ ಮಾಡಿದ್ದೀನಪ್ಪ. ಇಲ್ಲಿ ಪ್ರಕೃತಿಯಿಂದ 2 ರೀತಿ ಕೆಲಸ ಆಗುತ್ತೆ. ಒಂದು ನೈಸರ್ಗಿಕ ಕೆಲಸ, ನಿನ್ನ ದೇಹದಲ್ಲಿ ಪ್ರತಿಯೊಂದು ಕಾರ್ಯ ಒಳಗಡೆ ಜೀರ್ಣ ಆಗೋದು, ರಕ್ತ ಸಂಚಾಲನೆ, ನಿನ್ನ ಹೃದಯ ಹೊಡ್ಕೊಳ್ಳೋದು, ಉಸಿರು ತಗೊಳ್ಳೋದು, ಇದೆಲ್ಲ ಪ್ರಕೃತಿ ಕಡೆಯಿಂದ ನಾನು ನೈಸರ್ಗಿಕವಾಗಿ ಮಾಡ್ತಾ ಇದ್ದೀನಿ. ಇನ್ನ 2ನೇದು ಪ್ರಕೃತಿಯಿಂದ ಆಗ್ತಕ್ಕಂಥ ಕೆಲಸಗಳು, ನೀನು ಮಾತಾಡೋದು, ಕೇಳೋದು, ಮಲಗೋದು, ಎದ್ದೇಳೋದು, ತಿರುಗಾಡೋದು, ಪ್ರತಿಯೊಂದು ಕೂಡ ಅದು ಈ ನೀನು ಜೀವ ಆಗಿ ಅಹಂಕಾರದಿಂದ ಮಾಡ್ತಕ್ಕಂಥ ಈ ಕಾರ್ಯಗಳು. ಸೊ ಅಂದ್ರೆ ಇಲ್ಲಿ ಭಗವಂತ ಹೇಳ್ದ ಪ್ರಕೃತಿಯ ಸಹಾಯದಿಂದಲೇ ಇದಾಗ್ತಾ ಇದೆ, ಆದ್ರೆ ಇಲ್ಲಿ ನೀನು ಅಹಂನ ನೀನು ಜೋಡಿಸಿದ್ಯಾ ಅಂತ ಇಲ್ಲಿ ನಿಧಾನಕ್ಕೆ ನಮಗೆ ಅಹಂನ ಪರಿಚಯ ಮಾಡಿಕೊಟ್ರು ಪರಮಾತ್ಮ ಇಲ್ಲಿ ಮಾಡಿ. ಅದನ್ನ ನಮಗೆ ಈ ರೀತಿ ಇದೆ. ಯಾರು ದೇಹಕ್ಕೆನೆ ನಾನೇ ದೇಹ, ನಾನೇ ಮನಸ್ಸು, ನಾನೇ ಮಾಡ್ತಾ ಇದ್ದೀನಿ ಅಂತ ಯಾರು ಪ್ರತಿಯೊಂದು ಕಾರ್ಯವನ್ನು ಮಾಡ್ತಾರೋ ಅವರು ಜೀವಿಯಾಗಿ ಪಾಪ ಪುಣ್ಯಗಳಿಗೆ ಒಳಗಾಗಿ ಕರ್ಮದ ಒಂದು ನಿಯಮದ ಪ್ರಕಾರ ಜೀವವನ್ನು ತ್ಯಜಿಸಿ ಮತ್ತೆ ಇನ್ನೊಂದು ಜೀವಕ್ಕೆ ಅವ್ರು ಹೋಗ್ತಾರೆ ಅಂತ ಇಲ್ಲಿ 27ನೇ ಶ್ಲೋಕದಲ್ಲಿ ಹೇಳಿದ್ರು. ಈಗ 28ನೇ ಶ್ಲೋಕದಿಂದ ನಾವು ಶುರು ಮಾಡೋರಿಗೆ ಎಲ್ಲರೂ ನನ್ನ ಜೊತೆಗೆ ನಂದಾದ ನಂತರ ನೀವು ಶ್ಲೋಕ ಹೇಳಿ. 3ನೇ ಚಾಪ್ಟರ್ 28ನೇ ಶ್ಲೋಕ. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋಃ ಗುಣಾಗುಣೇಷು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ.
ಇಲ್ಲಿ ಭಗವಂತನ ಫೋಕಸ್ ಯಾವ್ದ್ರ ಮೇಲೆ ಬಂತು? ಯಾವ ರೀತಿ ಜ್ಞಾನಿಗಳ ಆತ್ಮಗಳು ಇಲ್ಲ ಜ್ಞಾನಿಗಳು ವಿಚಾರ ಮಾಡಿ ಜೀವನ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಈ ಶ್ಲೋಕದಲ್ಲಿ ಮುಖ್ಯವಾಗಿ ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಪರಮಾತ್ಮ. ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳಿದ್ರು? ಅಹಂಕಾರ ವಿಮೂಢಾತ್ಮ ಅಂತಂದ್ರು. ಯಾರು ತಮ್ಮ ಒಂದು ಅಹಂಕಾರದಿಂದ ತಮ್ಮದೇ ಒಂದು ನಾನೇ ದೇಹ ನಾನೇ ಮನಸ್ಸು ಅಂತ ಅಂದ್ಕೊಂಡು ಕೆಲಸ ಮಾಡ್ತಿರ್ತಾರೋ ಅದ್ರ ಬಗ್ಗೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು. ಇಲ್ಲಿ ತತ್ವವಿತ್ತು ಅಂದ್ರೆ ಯಾರಿಗೆ ಒಂದು ಆ ದಿವ್ಯ ಜ್ಞಾನದ ಒಂದು ಪರಿಚಯ, ಅನುಭವ ಮತ್ತು ಶಿಷ್ಟಾಚಾರ ಇದೆ, ಅವರು ಯಾವ ರೀತಿ ಮಾಡ್ತಾರೆ? ಸಂಪೂರ್ಣ ತಮ್ಮ ಅಹಂಕಾರವನ್ನು ತೊಲಗಿ ಯಾವುದೇ ತರದ ದೇಹದ ಒಂದು ಐಡೆಂಟಿಫಿಕೇಶನ್ ಅಂದ್ರೆ ಸಂಯೋಗ ಇಲ್ಲದೆ ನನ್ನಲ್ಲಿ ಈ ಪ್ರಕೃತಿಯಿಂದ ಹೇಗೆ ಒಳಗಿನ ಕಾರ್ಯಗಳು ನೈಸರ್ಗಿಕವಾಗಿ ಆಗ್ತಾ ಇದೆಯೋ, ಅಂದ್ರೆ ನನ್ನ ರಕ್ತ ಸಂಚಾಲನೆ, ನನ್ನ ಜೀರ್ಣೋದ್ಧಾರ, ಜೀರ್ಣ ಆಗುವಂತ ವಿಚಾರಗಳು, ಇಲ್ಲ ಉಸಿರಾಡುವಂಥದ್ದು, ಇವೆಲ್ಲ ಹೇಗೆ ನೈಸರ್ಗಿಕವಾಗಿ ಪ್ರಕೃತಿಯಿಂದ ಆಗ್ತಾ ಇದೆಯೋ, ಇಲ್ಲಿ ಈ ಜ್ಞಾನ ಇದ್ದವರು ಬಾಹ್ಯವಾಗಿ ಕೂಡ ಪ್ರತಿಯೊಂದು ಕಾರ್ಯ ಆ ಒಂದು ಪ್ರಕೃತಿಯಿಂದಲೇ ಆಗ್ತಾ ಇದೆ. ಅವ್ರು ಸಂಪೂರ್ಣ ಮನಸ್ಸಿನಿಂದ ಅವ್ರು ಹೇಳ್ತಾರೆ, ಇದು ನಾನಲ್ಲ, ನಾನು ಇದಕ್ಕೆ ಸಾಕ್ಷಿಯಾಗಿದ್ದೀನಿ, ಈ ದೇಹಕ್ಕಷ್ಟೇ. ನನ್ನ ನಿಜ ಸ್ವರೂಪ ಏನು? ಈ ದೇಹ ಅಲ್ಲ, ಈ ಮನಸ್ಸಲ್ಲ. ನನ್ನ ನಿಜ ಸ್ವರೂಪ ಈ ದೇಹ ಮನಸ್ಸು ಇದರ ಪ್ರತಿಯೊಂದು ಕಾರ್ಯ ಚಟುವಟಿಕೆಗಳನ್ನು ನೋಡ್ತಕ್ಕಂತ ನಾನು ಆ ವ್ಯಕ್ತಿ. ಯಾರು? ಸಚ್ಚಿದಾನಂದ ಪರಮಾತ್ಮ. ನಾನು ಅನ್ನೋದು ಇಲ್ಲೇ ಇಲ್ಲ. ಇಲ್ಲಿ ಇರೋದು ಎರಡೇ, ಒಂದು ಆತ್ಮ, ಎರಡನೆಯದು ಅನಾತ್ಮ. ಅನಾತ್ಮದಲ್ಲಿ ಯಾವ್ದ್ಯಾವ್ದು ಬಂತು? ದೇಹ, ಪ್ರಾಣಶಕ್ತಿ, ಮನಸ್ಸು, ಬುದ್ಧಿಶಕ್ತಿ ಮತ್ತು ಅದು 5ನೇ ಕೋಶ ಆನಂದಮಯ ಕೋಶ ಅಂತ, ಇವೆಲ್ಲ ಅನಾತ್ಮದಲ್ಲಿ ಬಂತು. ಯಾಕೆ? ಇದು ಶಾಶ್ವತವಲ್ಲ. ಸೊ ಜ್ಞಾನಿಗಳು ಪ್ರತಿಯೊಂದು ಕಾರ್ಯವನ್ನು ಆ ಒಂದು ಸಮರ್ಪಣೆಯಿಂದನೇ ಅವ್ರು ಮಾಡೋದು. ದೊಡ್ಡ ದೊಡ್ಡ ಸಂತರು ಕೂಡ, ಕಬೀರರು ಕೂಡ ಹೇಳ್ತಾರೆ, ಜೋ ಕರೆ ಸೋ ಹರಿ ಕರೆ, ಹೋತಾ ಕಬೀರ್ ಕಬೀರ್ ಅಂತೇಳಿ. ನಾನೇನ್ ಮಾಡ್ತಾ ಇಲ್ಲಪ್ಪ, ಎಲ್ಲ ಪರಮಾತ್ಮ ಮಾಡ್ತಾ ಇದ್ದಾನೆ. ಆದ್ರೆ ಜನ ಏನ್ ಅನ್ಕೊಂತಾರೆ? ಎಲ್ಲ ನಾನೇ ಮಾಡ್ತಾ ಇದ್ದೇನೆ ಅಂತ ಅನ್ಕೊಂತಾರೆ. ಅಂದ್ರೆ ಅವರು ಸ್ವಂತವಾಗಿ ಅವರೇ ಅಹಂ ಶಕ್ತಿಯಿಂದ ನಾವೇ ಮಾಡ್ಕೊಂತ ಇದೀವಂತ ಅವ್ರು ಅನ್ಕೊಂತ ಇದಾರೆ. ಅದು ಬಹಳ ದೊಡ್ಡ ತಪ್ಪದಲ್ಲಿ ಅವರು ಜೀವನ ಮಾಡ್ತಾ ಇದ್ದಾರೆ. ಇದು ತಿದ್ಕೋಬೇಕು ಅವರು. ಭಗವಂತ ಇಲ್ಲಿ ನಮಗೆ ಇಂಥ ಒಂದು ದೊಡ್ಡ ಅವಕಾಶ ಕೊಡ್ತಾ ಇದ್ದಾನೆ. ಯಾಕೆ ಅನಾತ್ಮ? ಅನಾತ್ಮ ಅಂದ್ರೆ ಇವತ್ತಿದೆ ನಾಳೆ ಇಲ್ಲ. ಅದು ತಿಳ್ಕೊಳ್ರಪ್ಪ. ಸುತ್ತಮುತ್ತ ನೋಡ್ತಾ ಇಲ್ಲ ಜನರು ಹೇಗ್ ಸಾಯ್ತಾ ಇದಾರೆ. ಕೆಲವರು 30ನೇ ವಯಸ್ಸಿಗೆ ಸಾಯ್ತಾರೆ, ಕೆಲವರು 40ಕ್ಕೆ ಸಾಯ್ತಾರೆ, ಕೆಲವರು ಮಕ್ಕಳಾಗಿರ್ಬೇಕಾದ್ರೆ ಸಾಯ್ತಾರೆ. ಈ ಜೀವಕ್ಕೆ ಸಾವು ಯಾವಾಗ ಬರುತ್ತೋ ಯಾರಿಗೂ ಗೊತ್ತಿಲ್ಲ. ನಿನಗೆ ಆತೊಂದು ಅವಕಾಶ ಕೊಟ್ಟಿದ್ದಾನೆ, ಈ ಜ್ಞಾನ ಕೊಟ್ಟಿದ್ದಾನೆ. ಇದನ್ನ ತಗೊಂಡು ನೀನು ತಿಳ್ಕೊಂಡು ಆ ಜ್ಞಾನದಲ್ಲಿ ನೀನು ಸಮರ್ಥನಾಗು. ಅಲ್ಲಿಂದ ನೀನು ಕದಲ್ಬೇಡ. ನೀನು ಅದರಲ್ಲೇ ನೀನು ಸ್ಥಿರನಾಗು. ಹೌದು, ಇದೇ ಸತ್ಯ. ಯಾಕೆ? ದೇಹ ಅಶಾಶ್ವತ. ಆ ಅಶಾಶ್ವತದ ಮುಂದೆ ಯಾವುದು ಸತ್ಯ? ಈ ದೇಹಕ್ಕೆ ನೀಡಿರ್ತಕ್ಕಂಥ ಆ ಒಂದು ಚೈತನ್ಯ ಶಕ್ತಿ, ಅದೇ ಸತ್ಯ. ಈ ಪ್ರಾಣಗಳಿಗೂ ಕೂಡ ನೀಡಿರ್ತಕ್ಕಂಥ ಆ ಒಂದು ಚೈತನ್ಯ ಶಕ್ತಿ, ಅದೇ ಸತ್ಯ. ಈ ಮನಸ್ಸನ್ನು ಕೂಡ ನಡೆಸ್ತಕ್ಕಂಥ ಪ್ರಾಣಶಕ್ತಿ, ಆ ಒಂದು ದೈವ ಶಕ್ತಿ, ಪರಮಾತ್ಮನ ಶಕ್ತಿಯೇ ಸತ್ಯ. ಇದು ತಿಳ್ಕೊಳ್ಳಿಕ್ಕೆ ಎಷ್ಟು ಬೇಕು ನಮಗೆ? ಎಷ್ಟು ಬುದ್ಧಿವಂತಿಕೆ ಬೇಕು ಇದಕ್ಕೆ? ಸಾಕು. ಇವೆಲ್ಲ ನಮಗೆ ಒಂದು ಇನ್ಸ್ಟ್ರೂಮೆಂಟ್ಸ್ ಅಂತೀವಲ್ಲ, ನಮ್ಮ ಕೈಯಲ್ಲಿ ಏನ್ ಇವಾಗ ಬೇರೆ ಬೇರೆ ವಸ್ತುಗಳು ನಾವು ಯೂಸ್ ಮಾಡ್ತೀವಿ. ಒಂದು ವಾಚ್ ಇದೆ ಅನ್ರಿ, ಒಂದು ಮೊಬೈಲ್ ಇದೆ, ಮತ್ತೊಂದು ಯಾವುದೋ ಒಂದು ಕಾರ್ ಇದೆ ಅನ್ರಿ.
ಇಲ್ಲ ಇನ್ನೊಂದೇನೋ ನಾವು ಪೆನ್ ಇದೆ, ಇವೆಲ್ಲ ನಾವು ವಸ್ತುಗಳಲ್ಲ, ಯೂಸ್ ಮಾಡ್ತಾ ಇದ್ದೀವಿ ಮನೆಯಲ್ಲಿ, ನಮ್ಮ ದಿನನಿತ್ಯಕ್ಕೆ ಏನ್ ಬೇಕು. ಅದೇ ರೀತಿ ಈ ಚೈತನ್ಯ ಶಕ್ತಿ ಇವನ್ನೆಲ್ಲ ಉಪಯೋಗಿಸ್ತಾ ಇದೆ. ನಾವು ಏನಾಗಿದ್ದೀವಿ, ಆ ಒಂದು ಅಹಮ್ಮಿಂದ, ಆ ಜ್ಞಾನದಿಂದ ನಾವೇ ಈ ದೇಹ, ನಾವೇ ಈ ಮನಸ್ಸು, ನಾವೇ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಕಾರ್ಯ. ಇಲ್ಲಿ ನಮ್ಮಲ್ಲೇ ನೋಡಿ, ಒಳಗಡೆ ಆಗ್ತಕ್ಕಂಥ ಕಾರ್ಯನ ನೀವು ಯಾವಾಗಾದ್ರೂ ಹೇಳಿದಿರ ನಾವು ಮಾಡ್ತಾ ಇದೀವಿ ಅಂತೇಳಿ? ಅದ್ರ ಕಡೆ ಯಾವತ್ತಾದ್ರೂ ನಾವು ವಿಚಾರ ಮಾಡಿದೀವ? ಎಷ್ಟು ವ್ಯತ್ಯಾಸ ಇದೆ ನೋಡಿ. ಇಷ್ಟರಲ್ಲೇ ನೀವು ತಿಳ್ಕೊಂಬಿಡಿ. ಪ್ರಕೃತಿಯಿಂದ ಒಳಗಡೆ ಇದೆಲ್ಲ ಕೆಲಸ ಆಗ್ಬೇಕಾದ್ರೆ ಅದ್ರ ಕಡೆ ನಮಗೆ ಗಮನ ಯಾವತ್ತೂ ಹೋಗ್ಲಿಲ್ಲ. ಆದ್ರೆ ಹೊರಗಡೆಯಿಂದ ಏನ್ ಕೆಲಸ ಆಗುತ್ತೆ ಅದು ನಾನು, ನನ್ನದು ಅಂತ ಬಂತು. ಇಲ್ಲಿ ನಾವು ಸ್ವಲ್ಪ ದೀರ್ಘವಾಗಿ ವಿಚಾರ ಮಾಡಿದ್ರೆ ನಮಗೆ ಈ ಅಹಂ ಎಲ್ಲಿಂದ ಬಂತು ಅಂತ ತಿಳಿದೋಗುತ್ತೆ. ನಾವು ಯಾವತ್ತಾನೆ ಹೇಳಿದ್ವಾ, ಓಕೆ ಡೈಜೆಷನ್ ಇವಾಗ ಸ್ಟಾರ್ಟ್, ಡೈಜೆಷನ್, ಜೀರ್ಣಶಕ್ತಿ ಸ್ಲೋ ಡೌನ್, ಜೀರ್ಣಶಕ್ತಿ ಸ್ವಲ್ಪ ಫಾಸ್ಟ್ ಮಾಡು, ಇವಾಗ ನಿಂತು ಬಿಡು, ಆರಾಮ್ ಮಾಡು, ಹೇಳಿದ್ವಾ ನಾವು ಯಾವತ್ತಾನೆ? ಹೃದಯ ಕೇಳಿದ್ವಾ, ಇಲ್ಲಪ್ಪ ಸ್ವಲ್ಪ ಸ್ಲೋ ಆಗೋಗು, ಫಾಸ್ಟ್ ಆಗೋಗು, ಇಲ್ಲ ಇವಾಗ ಸದ್ಯ ಸ್ವಲ್ಪ ರೆಸ್ಟ್ ಆಗ ನೀನು. ಏನು ನಮ್ಮ ಕೈಯಲ್ಲೇ ಇಲ್ಲ. ಅಲ್ಲಿ ಮಾತ್ರ ನಾವು ಅದನ್ನ ಒಪ್ತಾ ಇದ್ದೀವಿ, ಆದರೆ ಇಲ್ಲಿ ಬಾಹ್ಯ ಕಾರ್ಯಗಳು ನಾವು ಒಪ್ತಾ ಇಲ್ಲ. ಯಾಕೆ? ಇದೇ ಅಜ್ಞಾನ. ಬೇರೆ ಎಲ್ಲೂ ಹೊರಗಡೆ ನೋಡೋದ್ ಬೇಕಾಗಿಲ್ಲ, ಯಾರನ್ನು ನೋಡೋದ್ ಬೇಕಾಗಿಲ್ಲ. ನಮ್ಮನ್ನ ನಾವು ನೋಡ್ಕೊಂಡು ಹೊರಗೆ ಏನ್ ನಡೀತಾ ಇದೆ, ಒಳಗೆ ಏನ್ ನಡೀತಾ ಇದೆ, ಹೊರಗೆ ಎರಡು ನೋಡೋಣ, ಒಳಗೆ ಹೊರಗೆ. ಇದರಿಂದ ನಾವು ತಿಳ್ಕೋಬಹುದು ಇಲ್ಲಿ ಏನೋ ಒಂದು ಇದೆ ಶಕ್ತಿ, ಇಲ್ಲಿ ಮಾಯಾಶಕ್ತಿ ನಮ್ಮಲ್ಲಿ ನನ್ನನ್ನ ಆ ಒಂದು ಸತ್ಯ ಜ್ಞಾನದಿಂದ ನನ್ನ ಅಪರಿಚಿತನಾಗಿ ಮಾಡಿಟ್ಬಿಟ್ಟಿದೆ. ಇದು ಆ ಒಂದು ಅಪರಿಚಿತನಾದ ನಾನು ಜ್ಞಾನದಿಂದ ಪರಿಚಯವನ್ನು ಪಡೆದು, ಆ ಪರಿಚಯ ಪಡೆದ ನಂತರ ಆ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಅದೇ ಸತ್ಯ ಅಂತ ಧ್ಯಾನ ಮಾಡಿ ಶರಣಾಗತಿ ಹೊಂದಬೇಕು ನಾವು. ಇದರ ಸಾರಾಂಶ 28ನೇ ಶ್ಲೋಕದಿಷ್ಟು. ಮುಂದಿನ ಶ್ಲೋಕಕ್ಕೆ ಹೋಗೋಣ. 29. ಪ್ರಕೃತೈರ್ಗುಣಸಮ್ಮೂಢಾಃ ಸಜ್ಜಂತೆ ಗುಣಕರ್ಮಸು ತಾನ್ ಕೃತ್ಸ್ನವಿದೋ ಮಂದಾನ್ ಕೃತ್ಸ್ನವಿನ್ನ ವಿಚಾಲಯೇತ್. ತಾನ್ ಕೃತ್ಸ್ನೋ ವಿದೋ ಮಂದಾನ್ ಕೃತ್ಸ್ನವಿನ್ನ ವಿಚಾಲಯೇತ್. ಅಕೃತ್ಸ್ನ ವಿಧ ಅಂದ್ರೆ ಯಾರಿಗೆ ಜ್ಞಾನವಿಲ್ಲ, ಮಂದಾನ್ ಅಂದ್ರೆ ಯಾರಿಗೆ, ಅದು ಯಾರ ಅಜ್ಞಾನಿಗಳಿದ್ದಾರೆ, ಮತ್ತೆ ಕೃತ್ಸ್ನವಿತ್ ಅಂದ್ರೆ ಯಾರಿಗೆ ಜ್ಞಾನ ಇದೆ. ನ ವಿಚಾಲಯೇತ್, ಅವರು ತಪ್ಪರ್ಥಕ್ಕಾಗ್ಲಿ ಗೊಂದಲಕ್ಕಾಗ್ಲಿ ಹೋಗೋದ್ ಬೇಡ. ಸರಿ, ಯಾರಿಗೆ ಅಜ್ಞಾನವಿದೆಯೋ ಅವರು ಆಸೆಗಳಿಗೆ, ಪ್ರತಿಯೊಂದು ಕಾರ್ಯದ ಆಸೆಗೆ ಅಪೇಕ್ಷೆ ಪಟ್ಟು ಅವರು ಕಾರ್ಯ ಮಾಡ್ತಾ ಇದ್ದಾರೆ. ಇದು ಒಪ್ಪದೆ ನಾನು. ಆದರೆ ಬುದ್ಧಿವಂತರು, ಜ್ಞಾನಿಗಳು ಈ ಸತ್ಯವನ್ನು ಸರಿಯಾದ ರೀತಿಯಿಂದ ಯಾರಿಗೆ ಸತ್ಯ ಗೊತ್ತಿಲ್ವೋ ಅವರಿಗೆ ತಿಳಿಸಿ, ಅವ್ರ ಮನಸ್ಸನ್ನು ವಿಚಲಿತ ಮಾಡಲಾರದೆ ಅವ್ರಿಗೆ ಹೇಳಿಕೊಟ್ಟು ಅವರನ್ನ ನಿಧಾನಕ್ಕೆ ಮೇಲೆ ಎತ್ತಬೇಕು. ಅವ್ರಿಗೆ ಹೋಗಿ ಇವಾಗ ಸಡನ್ ಆಗಿ ಯಾರೋ ಹೊರಗಡೆಯಲ್ಲಿ ಇರ್ತಾರೆ ನೋಡಿ ಕೆಲವರು,
ನೀನು ಈ ದೇಹವಲ್ಲ, ನೀನು ಈ ಮನಸ್ಸಲ್ಲ, ನೀನು ಈ ಆತ್ಮವಲ್ಲ ಅಂತ ಹೇಳ್ಬಿಟ್ರೆ ಅವನು ಬಗಲಿಗೆ ಇರೋನ್ಗೆ ಹೇಳ್ತಾನೆ, ನೋಡಪ್ಪ ಯಾರೋ ಹುಚ್ಚ ಬಂದಿದ ನೋಡಿಲ್ಲ ಅಂತೆ. ಸ್ವಲ್ಪ ಸರ್ಕೊಂಡ್ ಬಿಡ್ತಾರ ಅವ್ರು ದೂರಕ್ಕೆ. ಅಂತವ್ರ ಹತ್ರ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಯಾರೋ ಅವ್ರು 3ನೇ ಕ್ಯಾಟಗರಿ ಅವ್ರು, ಕೆಲ್ಸನೇ ಬೇಡ ಅಂತಿನವ್ರು ಅವರು, ಅವ್ರಿಗೆ ಇವೆಲ್ಲ ಮಾತಾಡಬಾರ್ದು. ಯಾರಿಗೆ ಮಾತಾಡ್ಬೇಕು ನಾವು? 2ನೇ ಕ್ಯಾಟಗರಿ, ಒಂದು ಫಲದ ಅಪೇಕ್ಷೆ ಇಟ್ಕೊಂಡು ಯಾರು ಸತ್ವ ಜೀವನವನ್ನು ನಡೆಸ್ತಿರ್ತಾರೆ, ಅದರಲ್ಲೂ ಮತ್ತೆ ತಾಮಸಿಕದ ಅಲ್ಲ, ಸತ್ವ ಜೀವನ. ಒಳ್ಳೆ ಬುದ್ಧಿ ಇದೆ ಅವರಲ್ಲಿ, ದೇವರಲ್ಲಿ ಭಕ್ತಿ ಇದೆ, ಹಿರಿಯರಲ್ಲಿ ಗೌರವ ಇದೆ, ಋಷಿ ಮುನಿಗಳು ಗುರುಗಳಲ್ಲಿ ಒಂದು ಅವರಿಗೆ ಗೌರವ ಇದೆ. ಅಂತವ್ರಿಗೆ ನೀವು ನಿಧಾನಕ್ಕೆ ಈ ಆತ್ಮಜ್ಞಾನ ಕೊಡ್ಬೇಕು. ಅವರಿಗೆ ಅವರು ಮೇಲಿನ ಶ್ರೇಣಿಗೆ ಅವ್ರು ಇರ್ತಾರೆ. ಯಾಕೆ? ಅವ್ರಿಗೆ ತಿಳ್ಕೊಳ್ಳೋದು ಕಷ್ಟ ಆಗೋದಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅಷ್ಟೇ, ಯಾರು ಹೇಳಿಲ್ಲ ಪಾಪ ಅವರಿಗೆ. ಅವ್ರು ತಯಾರಾಗಿದ್ದಾರೆ, ಮನಸ್ಸಿನಿಂದ ತಯಾರಾಗಿದ್ದಾರೆ ಅವರು. ಅವರಿಗೆ ನೀವು ಇದನ್ನ ಹೇಳಿ, ಈ ಕರ್ಮ ಎಲ್ಲ ಬಿಟ್ಬಿಡು, ಅದು ಬಿಟ್ಬಿಡು, ಇದೆಲ್ಲ ಇಲ್ಲ, ನೀನ್ ಮಾಡಪ್ಪ, ಕರ್ಮ ಮಾಡು, ನೀನು ಅಪೇಕ್ಷೆಯಿಂದ ಮಾಡು, ಭಗವಂತ ದಯಾಳು ಕೊಡ್ತಾನೆ, ಮಾಡು ಅಂತ ನಿಧಾನಕ್ಕೆ ಮೇಲೆತ್ತಿ ಅವ್ರನ್ನ. ಆಮೇಲೆ ಇದರಲ್ಲೇನೆ 2 ರೀತಿ ಇದೆಯಪ್ಪ. ನೀನು ಕರ್ಮದ ಅಪೇಕ್ಷೆ ಇಲ್ದೇನೆ ಏಕಾಗ್ರತೆಯಿಂದ ನೀನು ಯಾವ ಕೆಲಸ ಮಾಡ್ತೀಯೋ ಆಗ ನಿನಗೆ ಇನ್ನ ಫಲ ಜಾಸ್ತಿ ಇದೆ ಅಂತ ಹೇಳಿದಾಗೆ ಪ್ರಯತ್ನ ಮಾಡಿ ನೋಡ್ಲಲ್ಲ. ಸೊ ಗೊತ್ತಾಗ್ತಾ ಹೋಗುತ್ತೆ. ಹೇಗೆ ನಾವು ಹರಿದಾಸರದು ಇವಾಗ ಕೇಳಿದ್ವಿ, ಅಪೇಕ್ಷೆ ಏನಿಲ್ಲ, ಆದ್ರೆ ಯಾವೊಂದು ಮಟ್ಟಕ್ಕೆ ಹೋಗಿದ್ರು ಅವರು, ಉನ್ನತ ಮಟ್ಟ, ಇಡೀ ಪೃಥ್ವಿಯಲ್ಲಿ ಶ್ರೇಷ್ಠ ಗಾಯಕರಾಗಿದ್ರು ಅವರು, ಹರಿದಾಸ್ ಅವರು, ಈ ನಮ್ಮ ಹಿಂದೂಸ್ತಾನಿ ಕ್ಲಾಸಿಕಲ್ ಅಲ್ಲಿ. ಮತ್ತೆ ಈ ಉದಾಹರಣೆಗಳು ಸಾಕಲ್ಲ ನಮಗೆ. ಸೊ ಈ ರೀತಿ ಅವರಿಗೆ ಕನ್ಫ್ಯೂಸ್ ಮಾಡಲಾಗದೆ, ಯಾರು ಹೇಳ್ತಿರೋ ಅದನ್ನು ಮುಖ್ಯವಾಗಿ ನೋಡ್ಕೊಂಡು ಈ ವಿಚಾರ ಹೇಳಿ, ಬೇರೆಯವರಿಗೆ ಹೇಳಿ ಕನ್ಫ್ಯೂಸ್ ಮಾಡಿ ಇದಕ್ಕೆ ಅವಹೇಳನೆ ಮಾಡಬಾರ್ದು. ಇದು ಇಲ್ಲಿ ಒಂಥರದ ಒಂದು ಎಚ್ಚರಿಕೆ ಭಗವಂತ ನಮಗಿಲ್ಲಿ ಕೊಡ್ತಾ ಇದ್ದಾನೆ. ಸೊ ಈಗ ನಾವು ನಿನ್ನೆ ಏನಾಯ್ತು, ಒಂದು ವಿಚಾರ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಲ್ಲ. ಇವಾಗ ಆ ಒಂದು ದೃಷ್ಟಿಕೋನನೇ ಇವತ್ತು ಮನಸ್ಸು ಅಂದ್ರೆ ಏನು, ಈ ಅಹಂಕಾರ ಎಲ್ಲಿಂದ ಬರುತ್ತೆ, ಎಲ್ಲಿ ಹುಟ್ಟುತ್ತೆ, ಇದ್ರ ಜೊತೆಗಾರ ಯಾರ್ಯಾರಿದ್ದಾರೆ, ಇದನ್ನ ಒಂದ್ ಸ್ವಲ್ಪ ತಿಳ್ಕೋಣ. ಯಾಕಂದ್ರೆ ನಮ್ದೇನಿದೆ ಉದ್ದೇಶ, ನಮ್ದು ಈ ಅಹಂಕಾರನ ಓಡಿಸ್ಬೇಕು ನಾವು ದೇಹದಿಂದ. ಅದು ಹೋಯ್ತು ಅಂದ್ರೆ ಮತ್ತೆ ನಮ್ಗೆ ಜ್ಞಾನೋದಯ ಆದಂಗೆ ಅಲ್ಲ. ಆ ಅಹಂಕಾರ ಇರೋದ್ರಿಂದಾನೇ ನಮಗೆ ಜ್ಞಾನ ಏನಾಗಿದೆ, ಲುಪ್ತ ಆಗೋಗಿದೆ, ಮುಚ್ಕೊಂಡು ಹೋಗಿದೆ, ಜ್ಞಾನ ಕಾಣಿಸ್ತಾ ಇಲ್ಲ ನಮ್ಗೆ. ಸೊ ಅದನ್ನ ನೋಡೋಣ ಇವಾಗ. ಓಕೆ, ಸೊ ನಿನ್ನೆ ನಾವೇನ್ ತಿಳ್ಕೊಂಡ್ವಿ? ವಿಚಾರ, ಥಾಟ್. ಹೇಗೆ ಬರುತ್ತೆ ಥಾಟ್? ಅದಕ್ಕೆ ಸಂಸ್ಕೃತದಲ್ಲಿ ವೃತ್ತಿ ಅಂತೀವಿ ನಾವು. ಒಂದು ವಸ್ತು, ಆ ವಸ್ತುವಲ್ಲೇನೆ ಕ್ಲಾಸಿಫಿಕೇಶನ್ ಏನು, ಒಂದು ವಸ್ತು ಆಗ್ಬೋದು, ಇಲ್ಲ ಒಂದು ವ್ಯಕ್ತಿ ಆಗ್ಬೋದು, ಇಲ್ಲ ಒಂದು ಭಾವನೆ ಆಗ್ಬೋದು. ಭಾವನೆ ಅಂದ್ರೆ ಎಮೋಷನ್ ಅಂದ್ರೆ ಇಂಗ್ಲಿಷ್ ನಲ್ಲಿ. ಈ 3 ವಸ್ತುಗಳೇ ಅಲ್ಲ. ಇದರ ಜೊತೆ ನಮ್ಮ ಚೈತನ್ಯ ಶಕ್ತಿ ಸೇರಿದ ತಕ್ಷಣ ಅದು ವಿಚಾರವಾಗಿ ಮನಸ್ಸಿಗೆ ಬರುತ್ತದೆ. ಚೈತನ್ಯ ಶಕ್ತಿ ಇಲ್ಲದೆ ಯಾವ್ದು ವಿಚಾರ ಇಲ್ಲ, ಇದು ನಮಗೆ ಸ್ಪಷ್ಟವಾಗಿ ಗೊತ್ತಾ? ಏನಿದಕ್ಕೆ ಎಕ್ಸಾಂಪಲ್? ಮೃತ ಶರೀರಕ್ಕೆ ಏನಿಲ್ಲ, ಚೈತನ್ಯ ಶಕ್ತಿ ಇಲ್ಲ. ಅಲ್ಲಿ ಆ ಒಂದು ಮೃತ ಶರೀರಕ್ಕೆ ವಿಚಾರಗಳು ಇರುತ್ತಾ? ಇಲ್ಲಲ್ಲ. ಯಾಕೆ? ಚೈತನ್ಯ ಶಕ್ತಿ ಇಲ್ಲ. ಓಕೆ, ಸೊ ವಸ್ತು ಪ್ಲಸ್ ಚೈತನ್ಯ ಶಕ್ತಿ ಈಕ್ವಲ್ಸ್ ಥಾಟ್ ಅಂದ್ರೆ ವಿಚಾರ. ಈಗ ಈ ವಿಚಾರ ಮೈನಸ್ ವಸ್ತು
ಏನು ಉಳಿಯುತ್ತೆ? ಚೈತನ್ಯ ಶಕ್ತಿ. ಇನ್ನೊಮ್ಮೆ ಹೇಳ್ತೀನಿ, ವಸ್ತು ಜೊತೆಗೆ ಚೈತನ್ಯ ಶಕ್ತಿ ಸೇರಿದ್ರೆ ನಮಗೆ ಮನಸ್ಸಿನಲ್ಲಿ ವಿಚಾರ ಬರುತ್ತೆ. ಅದೇ ವಿಚಾರದಿಂದ ನಾವು ವಸ್ತುವನ್ನು ತೆಗೆದು ಬಿಟ್ರೆ ಅಲ್ಲೇನು ಉಳಿಯುತ್ತೆ? ಆ ವಸ್ತುನೂ ಇಲ್ಲ, ವಿಚಾರನೂ ಇಲ್ಲ, ಶುದ್ಧ ಚೈತನ್ಯ ಶಕ್ತಿ ಉಳಿಯುತ್ತೆ. ಇದು ನಮಗೆ ನಿನ್ನೆ ಪ್ರಕಾರ ಇದು ಅರ್ಥ ಆಯ್ತು. ಇನ್ನೊಂದು, ಎಲ್ಲಿಂದ ಬರುತ್ತಪ್ಪ ಈ ಒಂದು ವಸ್ತುಗಳಿಗೆ ನಮಗೆ ಆಕರ್ಷಣೆ? ಇವಾಗ ವಸ್ತು ನಮ್ ತಲೆಗೆ ಬರ್ಬೇಕಂದ್ರೆ ಒಂದೇನಾದ್ರೂ ಒಂದು ಆಕರ್ಷಣೆ ಇರ್ಬೇಕಲ್ಲ. ಬೇರೆ ಬೇರೆ ಜನಕ್ಕೆ ಬೇರೆ ಬೇರೆ ವಸ್ತುಗಳು ಒಂದು ಆಕರ್ಷಣೆ ಬರುತ್ತೆ. ಅದು ಅವರ ಸಂಸ್ಕಾರ, ಅವರ ಹಿಂದಿನ ವಾಸನೆಗಳು. ಅಂದ್ರೆ ಅವ್ರು ಯಾವ್ದಾವ್ದ್ರ ಮೇಲೆ ಅಭಿಲಾಷೆ ಮೊದ್ಲಿಂದ ಇರುತ್ತೋ, ಪೂರ್ವ ಜನ್ಮದ್ದು, ಅದ್ರ ಹಿಂದಿಂದು ಅವರವರಿಗೆ ಆ ಪ್ರಕಾರದ್ದು ವಿಚಾರಗಳು, ಏನು ವಸ್ತುಗಳು ತಲೆಗೆ ಬರ್ತಾ ಇರುತ್ತೆ. ಅದ್ರ ಜೊತೆಗೆ ನಮ್ಮ ಒಂದು ಚೈತನ್ಯ ಶಕ್ತಿ ಸೇರಿ ಅದು ವಿಚಾರ ಆಗುತ್ತೆ. ಆ ವಿಚಾರಗಳು ನಮ್ಮ ತಲೆಯಲ್ಲಿ ತಿರುಗ್ತಾ ಇರುತ್ತೆ ಯಾವಾಗಲೂ. ಸೊ ನಾವು ಮುಖ್ಯವಾಗಿ ನಮ್ಮ ತಲೆಯಲ್ಲಿ ವಿಚಾರಗಳು ಕಮ್ಮಿ ಮಾಡ್ಬೇಕಂದ್ರೆ ವಸ್ತುಗಳನ್ನ ಹಿಂದೆ ಹೋಗ್ತಕ್ಕಂಥ ನಮ್ಮ ಮನಸ್ಸೇನಿದೆ ಆ ವಸ್ತುಗಳನ್ನ ಕಡಿಮೆ ಮಾಡಬೇಕು. ಆ ವಸ್ತುಗಳನ್ನ ನಾವು ಕಡಿಮೆ ಮಾಡ್ಬೇಕಂತಂದ್ರೆ ನಮ್ಮ ಈ ಒಂದು ಅಟ್ಯಾಚ್ಮೆಂಟ್ ಅಂತ ಏನಂತೀವಲ್ಲ, ಪದೇ ಪದೇ ಅದರ ಬಗ್ಗೆ ವಿಚಾರ ಮಾಡೋಂಥ ಒಂದೇನು ಆಸಕ್ತಿ ಇದೆ ನೋಡಿ, ಅದನ್ನ ನಾವು ಕಡಿಮೆ ಮಾಡಬೇಕು. ಇದನ್ನ ಮುಂದೆ ನಾನು ಇದ್ರ ಬಗ್ಗೆ ಮತ್ತೆ ಹೆಚ್ಚಿಂದ ಹೇಳ್ತೇನೆ. ಇವತ್ತು ನಾವು ಮನಸ್ಸು ಅಂದ್ರೆ ಏನು ಅಂತ ತಿಳ್ಕೋಣ. ಯಾಕಂದ್ರೆ ಇದು ಒಂದೇ ತಿಳ್ಕೊಂಡ್ರೆ ಗೊತ್ತಾಗೋದಿಲ್ಲ. ಒಂದು ಈ ತರ ಬೇರೆ ಬೇರೆ ವಿಷಯಗಳನ್ನ ತಿಳ್ಕೊಂಡು ಆಮೇಲೆ ನಾವು ಒಟ್ಟಿಗೆ ನೋಡೋಣ ಅದನ್ನ. ಇವಾಗ ಹೇಗೆ ಒಂದು ಡಾಕ್ಟರ್ ಅನಾಟಮಿ ಆಫ್ ಅ ಬಾಡಿ ಅಂತಂತಾರೆ, ಈ ದೇಹನ ಅವ್ರು ಪರೀಕ್ಷೆ ಮಾಡ್ಬೇಕು. ದೇಹನ ಪರೀಕ್ಷೆ ಮಾಡ್ಬೇಕಂತಂದ್ರೆ ಅವ್ರು ಒಂದೊಂದೇ ಮಾಡ್ಬೇಕಲ್ಲ. ಮೊದ್ಲು ಕೈ ಮಾಡ್ತಾರಂದ್ರೆ, ಆಮೇಲೆ ಹೃದಯ ಮಾಡ್ತಾರೆ, ಆಮೇಲೆ ಕಣ್ಣು ಮಾಡ್ತಾರೆ, ಕಿವಿ ಮಾಡ್ತಾರೆ, ಕಾಲ್ ಮಾಡ್ತಾರೆ, ಎಲ್ಲದನ್ನು ಮಾಡ್ಬೇಕು. ಅವರು ಸ್ಟಡಿ ಮಾಡ್ಬೇಕಂದ್ರೆ ಒಂದೊಂದೇ ಮಾಡ್ಬೇಕು. ನಾವು ಒಟ್ಟಿಗೆ ಎಲ್ಲದನ್ನು ಮಾಡಕ್ ಆಗೋದಿಲ್ಲ. ಹಾಗೇನೆ ಇಲ್ಲಿ ನಾವು ಒಂದೊಂದೇ ತಿಳ್ಕೊಂತ ಹೋಗೋಣ. ಮನಸ್ಸಂದ್ರೆ ಏನು? ಮನಸ್ಸಿನಲ್ಲಿ 4 ವಿಭಾಗಗಳಿವೆ. ಇವಾಗ ಒಂದು ಮನೆ ಅಂತೀವಿ. ಮನೆಯಲ್ಲಿ ಹೇಗೆ 3 ರೂಮ್ ಇರ್ಬೋದು, 4 ರೂಮ್ ಇರ್ಬೋದು, 6 ರೂಮ್ ಇರ್ಬೋದು, 8 ರೂಮ್ ಇರ್ಬೋದು ಅಲ್ವಾ? ಹೊರಗಡೆ ಏನಂತೀವಿ ನಾವು? ಇವ್ರ ಮನೆ ಅಪ್ಪ ಇದಂತೀವಿ. ನಾವು ಇವ್ರು 3 ರೂಮ್ ಅಂತ ನಾವ್ ಹೇಳಂಗಿಲ್ಲ, ಇಲ್ಲ ಇವ್ರು 4 ರೂಮ್ ಅಂತ ಹೇಳಂಗಿಲ್ಲ. ಇದು ಇವ್ರ ಮನೆ. ಇಲ್ಲಿ ಮನಸ್ಸಿಗೂ ಕೂಡ ಮನೆ ಅಂತ ಹೇಗೆ ಹೇಳ್ತೀವೋ ಹಾಗೆ ಮನಸ್ಸು ಅಂತ ಹೇಳ್ತೀವಿ. ಅಲ್ಲಿ ಏನಿದೆ, 4 ಬೇರೆ ಬೇರೆ ರೂಮ್ಗಳಿದಾವಲ್ಲಿ. ಯಾವುದು? ಒಂದು ಮನಃ, 2ನೇದು ಬುದ್ಧಿ, 3ನೇದು ಚಿತ್ತ, 4ನೇದು ಅಹಂಕಾರ. ಇಲ್ಲಿ ಬಂತು ನೋಡಿ ಅಹಂಕಾರ. ಮನಃ ಅಂದ್ರೆ ಮನಸ್ಸು, 2ನೇದು ಬುದ್ಧಿ, 3ನೇದು ಚಿತ್ತ. ಚಿತ್ತ ಅಂದ್ರೆ ನಮ್ಮ ಸ್ಮರಣ ಶಕ್ತಿ, 4ನೇದು ಅಹಂಕಾರ. ಇವಾಗ ಒಂದೊಂದೇ ತಿಳ್ಕೋಣ. ಮನಸ್ಸಂದ್ರೇನು, ಬುದ್ಧಿ ಅಂದ್ರೇನು, ಚಿತ್ತ ಅಂದ್ರೇನು, ಅಹಂಕಾರ ಅಂದ್ರೇನು, ಇವರಲ್ಲಿ ಏನೇನಿದೆಯಪ್ಪ? ಇವರಲ್ಲಿ ಗುಣಗಳು ನಮ್ಮ ದಿನನಿತ್ಯ ಕಾರ್ಯದಲ್ಲಿ ಇವು ಯಾವ ರೀತಿ ನಮ್ಗೆ ಕೆಲ್ಸಕ್ಕೆ ಬರ್ತಾ ಇದಾವೆ, ಇದು ಏನೇನು ನಮಗೆ ಉಪಯೋಗಕ್ಕೆ ಬರ್ತಾ ಇದೆ, ಇದರ ಒಂದು ಡೆಫಿನೇಷನ್ ಏನು? ಮನಃ, ಮನಸ್ಸಿನ ವೈಶಿಷ್ಟ್ಯತೆ ಎಲ್ಲ ಇಂದ್ರಿಯಗಳಿಂದ ಶೇಖರಣೆ ಆದ ವಿಷಯಗಳನ್ನ ಜೋಡಿಸೋದು, ತಗಂತ ಹೋಗೋದು. ಇವಾಗ ನಿಮಗೊಂದು ಎಕ್ಸಾಂಪಲ್ ಕೊಡ್ತೇನೆ. ಇವಾಗ ಪೋಸ್ಟ್ ಮ್ಯಾನ್ ಇದಾನಂದ್ರೆ, ಪೋಸ್ಟ್ ಮ್ಯಾನ್ ಏನ್ ಮಾಡ್ತಾನೆ?
ಎಲ್ಲ ಏರಿಯಾದಾಗ ಏನೇನಿದಾವೆ ಎಲ್ಲ ಪೋಸ್ಟ್ ಬಾಕ್ಸ್ಗಳಿಗೆ ಹೋಗಿ ಆ ಚೀಲ ಇರುತ್ತಲ್ಲ ಆ ಚೀಲದಾಗ ಎಲ್ಲ ತುಂಬ್ಕೊಂತಾನೆ. ಒಂದೊಂದೇ ಪೋಸ್ಟ್ ಬಾಕ್ಸ್ ಖಾಲಿ ಮಾಡ್ತಾನೆ, ಆ ಚೀಲದಾಗ ಹಾಕಂತಾನೆ. ಮತ್ತೆ ಇನ್ನೊಂದು ಪೋಸ್ಟ್ ಬಾಕ್ಸ್ಗೆ ಹೋಗ್ತಾನೆ, ಅದ್ರಾಗಿಂದೆಲ್ಲ ಖಾಲಿ ಮಾಡಿ ಆ ಚೀಲದಾಗ ಹಾಕಂತಾನೆ. ಮೂರನೇದಕ್ಕೆ ಹೋಗ್ತಾನೆ, ನಾಲ್ಕನೇದಕ್ಕೆ ಹೋಗ್ತಾನೆ. ಹಾಗೆ ಅವನಿಗೆ ಎಷ್ಟು ಹೇಳಿರ್ತಾರೋ ಅಷ್ಟೆಲ್ಲ ಕಡೆಯಿಂದ ಶೇಖರಣೆ ಮಾಡಿ ಪೋಸ್ಟ್ ಆಫೀಸ್ಗೆ ಹೋಗ್ತಾನೆ. ಇದು ಮನಸ್ಸಿನ ಕೆಲಸ. ಈ ಇಂದ್ರಿಯದಿಂದ ಏನ್ ಬಂತು ವಿಷಯಗಳು ತಗೊಳತ್ತೆ, ಇನ್ನೊಂದು ಇಂದ್ರಿಯದಿಂದ ಏನ್ ವಿಷಯ ಬಂತು ಅದನ್ನ ಶೇಖರಣೆ ಮಾಡುತ್ತೆ. ಹೀಗೆ ಎಲ್ಲಾ ಇಂದ್ರಿಯಗಳಿಂದ ಬರ್ತಕ್ಕಂಥ ವಿಷಯಗಳನ್ನ ಶೇಖರಣೆ ಮಾಡಿ ಈ ಮನಸ್ಸು ಇಟ್ಕೊಳತ್ತೆ. ಇನ್ನ ಬಂತು ಬುದ್ಧಿಯ ಕೆಲಸ. ಅದು ಹೇಗೆ? ಪೋಸ್ಟ್ ಆಫೀಸ್ಗೆ ಹೋದ ಪೋಸ್ಟ್ ಮನ್ ಏನ್ ಮಾಡ್ತಾನೆ, ಎದುರುಗಡೆ ನೀವು ನೋಡಿದಿರಲ್ಲ ಪೋಸ್ಟ್ ಆಫೀಸಲ್ಲಿ ಸಣ್ಣ ಸಣ್ಣದು ಕಾಣಿಗಳಿರುತ್ತೆ, ಅದ್ರ ಮೇಲೆ ಊರ ಹೆಸರು ಬರೆದಿರ್ತಾರೆ. ಬೆಂಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ಬಳ್ಳಾರಿ, ಕಂಪ್ಲಿ, ಕಾರಟಗಿ, ಕೊಪ್ಪಳ, ರಾಯಚೂರು ಈಗ ಬರೆದಿರ್ತಾರಲ್ಲ. ಸೊ ಏನ್ ಮಾಡ್ತಾನೆ, ಆ ಬ್ಯಾಗಿಂದ ತೆಗೆದು ಆ ಒಂದು ಇದ್ರಲ್ಲಿ ಏನಿದೆ ಚೌಕ್ನಲ್ಲಿ ಇದನ್ನ ಈ ಪತ್ರನಲ್ಲಿ ಹಾಕ್ತಾನೆ. ಅಂದ್ರೆ ಏನಾಯ್ತು, ಇದು ಅಲ್ಲಿಗೆ ಹೋಗ್ಬೇಕು ಅಂತ ಆಯ್ತು. ಅಂದ್ರೆ ಇಲ್ಲಿ ಪ್ರತಿಯೊಂದು ವಿಚಾರನ ಬುದ್ಧಿ ಶಕ್ತಿ ಏನ್ ಮಾಡುತ್ತೆ, ಅದನ್ನ ಕ್ಯಾಟಗರೈಸ್ ಮಾಡಿ ಇನ್ನ ಅದ್ರ ಬಗ್ಗೆ ವಿಚಾರ ಮಾಡುತ್ತೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಇದು ಹೇಗ್ ಮಾಡಬೇಕು, ಹೇಗ್ ಮಾಡಬಾರ್ದು, ಅದು ಬುದ್ಧಿಯ ಕೆಲಸ. ಮೂರನೇದು ಚಿತ್ತ, ಅಂದ್ರೆ ಸ್ಮರಣ ಶಕ್ತಿದು. ಇವಾಗ ನಾವು ದಿನನಿತ್ಯ ಕಾರ್ಯ ಮಾಡ್ತಾ ಇದೀವಲ್ಲ, ನಾವು ದಿನನಿತ್ಯ ಕಾರ್ಯದಲ್ಲಿ ನಮಗೆ ಯಾವುದೋ ಒಂದು ವಿಚಾರ ಮಾಡಿ ಒಂದು ತೀರ್ಮಾನ ನಾವು ತಗೋಬೇಕು. ಅವಾಗೆ ನಾವೊಂದು ಹಳೆ ನೆನಪಿನಿಂದ ಒಂದು ವಿಚಾರ ಬೇಕಾಗತ್ತೆ ನಮಗೆ. ಅವಾಗೆ ನಾವು ಆ ಒಂದು ಚಿತ್ತ ಶಕ್ತಿಗೆ ಹೋಗ್ತೀವಿ. ನಾವು ಮನಸ್ಸಿನಲ್ಲಿ ಏನ್ ಚಿತ್ತ ಶಕ್ತಿ ಇದೆಯಲ್ಲ ಆ ರೂಮ್ಗೆ ಹೋಗ್ತೀವಿ. ಅಲ್ಲೋಗಿ ಆ ಒಂದು ವಿಷಯನ ತಗಂತೀವಿ. ಹಿಂದೆ ಈ ವ್ಯಕ್ತಿ ಈ ರೀತಿ ಮಾಡಿದ್ದ, ನನಗೆ ಒಳ್ಳೇದೇ ಇರ್ಬೋದು ಕೆಟ್ಟದೇ ಇರ್ಬೋದು. ಇವಾಗ ಒಂದು ಡಿಸಿಷನ್ ತಗಂತ ಇದೀವಿ ನಾವು. ಒಂದು ಪ್ರಪೋಸಲ್ ಬಂತಾನೆ, ಯಾವುದು ಒಂದು ವ್ಯಾಪಾರದ ಪ್ರಪೋಸಲ್ ಬಂತು ನಿಮಗೆ, ಅದು ಮನಸ್ಸು ತಂದು ಕೊಡ್ತು. ಬುದ್ಧಿ ಏನ್ ಮಾಡ್ತು, ಅದನ್ನೆಲ್ಲ ಡೇಟಾ ಏನೇನಿದೆ, ಇವ್ರು ಈ ರೀತಿ ಹೇಳ್ತಾ ಇದಾರೆ, ಈ ಟರ್ಮ್ಸ್ ಹೇಳ್ತಾರೆ, ಈ ಕಂಡೀಷನ್ ಹೇಳ್ತಾರೆ, ಇಷ್ಟು ಬಂಡವಾಳ ಅಂತಾರೆ, ಇಷ್ಟು ಅದಕ್ಕೆ ಲಾಭ ಕೊಡ್ತೀನಿ ಅಂತಾರೆ, ಈ ರೀತಿ ಕೆಲಸ ಇರುತ್ತೆ, ಇದು ಪ್ರಾಜೆಕ್ಟ್ ಅಂತ, ಅವೆಲ್ಲ ಡೇಟಾನ ಮನಸ್ಸು ತಂತು. ಬುದ್ಧಿ ಅದನ್ನೆಲ್ಲ ಅನಲೈಸ್ ಮಾಡ್ತು. ಅವಾಗ ಏನಾಯ್ತು, ಮತ್ತೆ ಮನಸ್ಸು ಕೇಳುತ್ತೆ, ಮತ್ತೆ ಈ ಒಂದು ಬುದ್ಧಿಶಕ್ತಿ ಏನನ್ನುತ್ತೆ, ಈ ವ್ಯಕ್ತಿ ಹತ್ರ ಹಿಂದೆ ಯಾವಾಗ ಒಮ್ಮೆ ನಾವು ವ್ಯವಹಾರ ಮಾಡಿದ್ವಲ್ಲ ಅದ್ರದ್ದು ಏನ್ ಪರಿಣಾಮ ಇತ್ತು ಅಂತೇಳಿ ಅವಾಗ ಆ ಚಿತ್ತ ಶಕ್ತಿಗೆ ಹೋಗುತ್ತೆ. ಅಂದ್ರೆ ಆ ಒಂದು ಮೆಮೊರಿಗೆ ಹೋಗಿ ಅಲ್ಲಿ ವಿಚಾರಣೆ ನಡೆಯುತ್ತೆ. ಓಹೋ, ಅವಾಗ ಅವನು ಈ ರೀತಿ ಮಾಡಿದ್ದ, ಈ ರೀತಿ ಮಾಡಿದ್ದ, ನನ್ನ ಜೊತೆಗೆ ಈ ರೀತಿ ಮಾಡಿದ್ದ, ಇನ್ನೊಬ್ಬರ ಜೊತೆಗೆ ಈ ರೀತಿ ಮಾಡಿದ್ದ. ಸೊ ಓವರ್ ಆಲ್ ಎಲ್ಲ ಕಡೆ ಒಂದೇನಿದೆ ರಿಪೋರ್ಟ್ ಚೆನ್ನಾಗಿದೆ ಮೊದ್ಲು. ಸೊ ಅದನ್ನು ಒಂದು ಹಿಂದಿನ ಒಂದು ವಿಚಾರಗಳನ್ನ ತಗೊಂಡು ಬುದ್ಧಿಶಕ್ತಿಯು ಒಂದು ತೀರ್ಮಾನ ಕೊಡುತ್ತೆ. ಇದನ್ನ ಮಾಡಬಹುದು, ಇಲ್ಲ ಮಾಡಬಾರ್ದು, ಇಲ್ಲ ಮಾಡಿದ್ರೆ ಈ ಪ್ರಕಾರ ಮಾಡಬೇಕು ಅಂತ ಕಂಡೀಷನ್ ಹಾಕಿ ನಮಗೆ ಅವಾಗ ಅದು ತಿಳಿದು ಬರುತ್ತೆ ನಮ್ಮ ಮನಸ್ಸಿಗೆ. ಎಲ್ಲದಕ್ಕೂ ಹೇಳೋದು ನಾವು ಮನಸ್ಸೇ ಅಂತ ಅನ್ನೋದು. ಮನಸ್ಸು ಬುದ್ಧಿ ಇವೆರಡು ಸಾಮಾನ್ಯವಾಗಿ ಹೇಳೋದು. ಈ ಅಹಂಕಾರ ಅನ್ನೋದು ಇದು ಮಾಯಾಶಕ್ತಿಯಿಂದ ನಮ್ಮಲ್ಲಿ ತಪ್ಪಾಗಿ ಬಂದು ಸೇರಿರ್ತಕ್ಕಂಥದ್ದಿಲ್ಲ. ಇದಕ್ಕೇನು ಕೆಲಸ ಇಲ್ಲ. ಇದೇನ್ ಮಾಡತ್ತಂದ್ರೆ ಎಲ್ಲ ನಾನ್ ಮಾಡಿದ್ದೀನಿ ಅನ್ನೋದು ಬಿಟ್ರೆ ಇದಕ್ಕೆ ಇನ್ನೊಂದು ಕೆಲಸ ಇಲ್ಲ. ಇದಕ್ಕೆ ಇದು ಅಹಂಕಾರದ್ದು. ಇದನ್ನ ನಾವು ಇನ್ನ ಹೆಚ್ಚಿನ ವಿಷಯ ನಾಳೆ ತಿಳ್ಕೊಳ್ಳೋಣ. ಈ 4 ವಿಷಯಕ್ಕೆ ಮುಖ್ಯವಾಗಿ ನಮ್ಮ ಉದ್ದೇಶ ಏನು, ಈ ಅಹಂಕಾರ ನಮ್ಮನ್ನ ಸಂಪೂರ್ಣವಾಗಿ ಹಾಳು ಮಾಡಿಟ್ಟಿರೋದಂದ್ರೆ ನಮ್ಮ ಅಜ್ಞಾನಕ್ಕೆ ಕಾರಣ ಈ ಅಹಂಕಾರ. ಇದನ್ನ ನಾವು ಯಾವ ರೀತಿ ಇದನ್ನ ತೆಗೆದು ಹೊರಗೆ ಹಾಕ್ಬೇಕು ಅನ್ನೋದನ್ನ ನೋಡೋಣ ನಾಳೆ. ಧ್ಯಾನ ಮಾಡೋಣ.
ತಮ್ಮ ತಮ್ಮ ಸ್ಥಳದಲ್ಲಿ ಎಲ್ಲರೂ ಸುಖವಾಗಿ ಕೂತ್ಕೊಳ್ಳಿ. ಬೆನ್ನು, ತಲೆ ಮತ್ತು ಕುತ್ತಿಗೆ ನೇರವಾಗಿರ್ಲಿ. ಸಡಿಲವಾಗಿ ನೇರವಾಗಿರ್ಲಿ. ಯಾವುದೇ ತರದ ಒಂದು ಒತ್ತಡ ಇರಕೂಡದು ದೇಹದಲ್ಲಿ. ಕಣ್ಣನ್ನು ಬಹಳಷ್ಟು ಮೃದುವಾಗಿ ಮುಚ್ಚಿರಿ. ಮುಖ ಮತ್ತು ಹಣೆ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿರ್ಲಿ. ಮುಖದಲ್ಲಿ ಒಂದು ಪ್ರಸನ್ನತೆ, ಈಗ ನಾವು ಮಾಡ್ತಕ್ಕಂಥ ಧ್ಯಾನ ಶುದ್ಧ ಆತ್ಮ ಯಾವುದು, ಅದರ ಹೊರತಾಗಿ ಇರ್ತಕ್ಕಂಥ ಅನಾತ್ಮ ಯಾವುದು, ಇದನ್ನ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಉಪಯೋಗಿಸ್ತಕ್ಕಂಥ ಕೆಲವಾರು ನಿಯಮಗಳು, ಯಾವುದು ಕಂಡು ಬರ್ತಾ ಇದೆಯೋ ಅವೆಲ್ಲ ವಸ್ತುಗಳು ಅದು ಆ ವ್ಯಕ್ತಿ ಅಲ್ಲ. ಎರಡನೆಯದು, ಯಾವುದರಲ್ಲಿ ಬದಲಾವಣೆ ಇದೆ, ಬದಲಾವಣೆ ಇಲ್ಲ. ಬದಲಾವಣೆ ಇದ್ದಲ್ಲಿ ಅದು ಅಶಾಶ್ವತ ಅಂತ. ಮೂರನೆಯದು, ಯಾವುದಕ್ಕೆ ತನ್ನ ಸ್ವಂತವಾದ ಶಕ್ತಿ ಇದೆ, ಯಾವುದಕ್ಕೆ ಇಲ್ಲ. ಸೊ ಇಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಆ ಒಂದು ಪರಮಾತ್ಮ ಚೈತನ್ಯ ಶಕ್ತಿ ಮೊದಲನೇದಾಗಿ ಆ ಶಕ್ತಿಯೇ ಎಲ್ಲ ಅವ್ಯಯಗಳನ್ನು, ಅಂದ್ರೆ ದೇಹ, ಪ್ರಾಣ, ಮನಸ್ಸು, ಬುದ್ಧಿ, ಆನಂದಮಯ ಕೋಶ, ಇದನ್ನೆಲ್ಲ ಆ ಒಂದು ಚೈತನ್ಯ ಶಕ್ತಿ ನೋಡ್ತಾ ಇದೆ. ಆ ಚೈತನ್ಯ ಶಕ್ತಿಯು ಅದರಲ್ಲಿ ಬದಲಾವಣೆ ಇಲ್ಲ. ಆದರೆ ಈ ಎಲ್ಲಾ ಕೋಶಗಳಲ್ಲಿ ಬದಲಾವಣೆ ಸಮಯ ಸಮಯಕ್ಕೂ ಇದೆ. ಆ ಚೈತನ್ಯ ಶಕ್ತಿ ತನ್ನದೇ ಆದ ಒಂದು ಸ್ವಂತ ಶಕ್ತಿಯಿಂದ ಇರ್ತಕ್ಕಂಥದ್ದು. ಬಾಕಿ ಎಲ್ಲ 5 ಕೋಶಗಳು ತನ್ನದೇ ಆದ ಶಕ್ತಿ ಇಲ್ಲ, ಈ ಚೈತನ್ಯ ಶಕ್ತಿಯ ಮೇಲೆ ಅವಲಂಬಿಸಿವೆ. ಇದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಈ 3 ಪ್ರಿನ್ಸಿಪಲ್ ಅನ್ನ ಪ್ರತಿಯೊಂದು ಕೋಶಕ್ಕೆ ನಾವು ಅಪ್ಲೈ ಮಾಡಿ
ಅದು ಅನಾತ್ಮ ಅಂತ ನಾವು ಒಂದು ನಿರ್ಧಾರಕ್ಕೆ ಬರೋಣ. ಆಗ ನಮಗೆ ಆತ್ಮ ಅನಾತ್ಮ ವಿವೇಚನಾ ಶಕ್ತಿ ಏನಿದೆ ಅದು ಗೊತ್ತಾಗುತ್ತೆ. ನಿಮ್ಮ ಎರಡೂ ಕೈಯಿನ ಮುಷ್ಟಿಗಳನ್ನು ಸ್ವಲ್ಪ ಒತ್ತಿ ಸಡಿಲ್ ಮಾಡಿ. ಈ ಒಂದು ಪ್ರಕ್ರಿಯೆಯಿಂದ ನಮಗೆ ಗೊತ್ತಾಗಿದ್ದೇನು, ಇದು ದೇಹ, ಇದು ನನಗೆ ಕಂಡು ಬರ್ತಾ ಇದೆ, ಈ ಚೈತನ್ಯ ಶಕ್ತಿಗೆ ಕಂಡು ಬರ್ತಾ ಇದೆ. ಈ ದೇಹದಲ್ಲಿ ಬದಲಾವಣೆ ಸಾಕಷ್ಟು ಆಗಿದೆ. ಹುಟ್ಟಿನಿಂದ ಇಲ್ಲಿವರೆಗೆ ವಿಪರೀತ ಬದಲಾವಣೆಗಳು. ಈ ದೇಹಕ್ಕೆ ಸ್ವಂತವಾದ ಶಕ್ತಿ ಯಾವುದೂ ಇಲ್ಲ. ಮೃತ್ಯು ಬಂದ ತಕ್ಷಣ ಈ ದೇಹ ನಿರ್ಜೀವಿ ಆಗುತ್ತೆ. ಈ ಎಲ್ಲ ಕಾರಣಗಳಿಂದ ಈ ದೇಹವು ಅಶಾಶ್ವತ, ಅನಾತ್ಮ. ಇದು ನನ್ನ ನಿಜ ಸ್ವರೂಪ ಅಲ್ಲ. ಇದನ್ನು ಲೇಬಲ್ ಮಾಡಿ, ಅನ್ನಮಯ ಕೋಶ ಇದು ನಾನಲ್ಲ. ಈಗ ಆಳವಾಗಿ ಹೋಗೋಣ. ಪ್ರಾಣಮಯ ಕೋಶವನ್ನು ಪರಿಶೀಲನೆ ಮಾಡೋಣ. ನಮಗೆ ಈ ಚೈತನ್ಯ ಶಕ್ತಿಗೆ ಆ ಪ್ರಾಣಮಯ ಕೋಶವು ಕಂಡು ಬರ್ತಾ ಇದೆಯಾ? ಮೂಗಿನ ತುದಿಯಲ್ಲಿ ಗಮನ ಬಿಟ್ಟು ನೋಡಿ. ಸ್ಪಷ್ಟವಾಗಿ ನಿಮಗೆ ಕಂಡು ಬರ್ತಾ ಇದೆ. ಪ್ರಾಣ ಒಳಗೆ ಹೋಗುವುದು, ಹೊರಗೆ ಬರುವುದು. ಎರಡನೇದಾಗಿ ಈ ಪ್ರಾಣಶಕ್ತಿಗೆ, ಈ ಪ್ರಾಣಶಕ್ತಿಯಲ್ಲಿ ಬದಲಾವಣೆ ಉಂಟಾ? ಈ ಪ್ರಾಣಶಕ್ತಿಯು ಸಮಯ ಸಮಯಕ್ಕೆ ಬದಲಾಯಿಸ್ತಾ ಇರುತ್ತೆ. ಕೆಲವು ಸಾರಿ ಜೋರಾಗಿ ಉಸಿರಾಡ್ತೀವಿ, ಕೆಲವು ಸಾರಿ ಮಧ್ಯಮವಾಗಿ, ಕೆಲವು ಸಾರಿ ನಿಧಾನವಾಗಿ ಉಸಿರಾಡ್ತೀವಿ. ಮೂರನೆಯದಾಗಿ ಈ ಪ್ರಾಣಶಕ್ತಿಗೆ ಸ್ವಂತವಾದ ಶಕ್ತಿ ಉಂಟಾ? ಇಲ್ಲ. ಮೃತ ಶರೀರದಲ್ಲಿ ಈ ಪ್ರಾಣಶಕ್ತಿಯು ಇರುವುದಿಲ್ಲ. ಹಾಗಾದರೆ ಇದು ಕೂಡ ಅನಾತ್ಮ. ಯಾಕೆ? ಈ ಪ್ರಾಣಶಕ್ತಿಯನ್ನು ನೋಡ್ತಕ್ಕಂತ ಚೈತನ್ಯ ಶಕ್ತಿ ಸದಾ ನೋಡ್ತಕ್ಕಂತ ಚೈತನ್ಯ ಶಕ್ತಿ. ಈ ಪ್ರಾಣಶಕ್ತಿಯಲ್ಲಿ ಬದಲಾವಣೆಗಳುಂಟು,
ಆ ಚೈತನ್ಯ ಶಕ್ತಿಯಲ್ಲಿ ಸ್ವಲ್ಪ ಕೂಡ ಬದಲಾವಣೆ ಇಲ್ಲ. ಈ ಪ್ರಾಣ ಶಕ್ತಿ ಬೇರೆ ಒಂದು ಶಕ್ತಿ ಅಂದರೆ ಚೈತನ್ಯ ಶಕ್ತಿಯ ಮೇಲೆ ಅವಲಂಬಿಸಿದೆ. ಚೈತನ್ಯ ಶಕ್ತಿ ತನ್ನದೇ ಆದ ಸ್ವಂತ ಶಕ್ತಿ. ಈ ಪ್ರಾಣ ಶಕ್ತಿಯು ಅನಾತ್ಮ. ಆತ್ಮಕ್ಕೆ ವ್ಯತಿರಿಕ್ತವಾದ ಈ ಅನಾತ್ಮ ಇನ್ನ ಆಳವಾಗಿ ಹೋಗೋಣ. ಮನೋಮಯ ಕೋಶ. ಮನಸ್ಸು ನಿಮಗೆ ಕಂಡು ಬರ್ತಾ ಇದೆಯಾ? ಹೌದು. ಹೇಗೆ? ಕೆಲವು ಸಾರಿ ಮನಸ್ಸು ಹೇಳುತ್ತೆ, ನನಗೆ ಇವಾಗ ಬೇಜಾರಾಗಿದೆ. ಕೆಲವು ಸಾರಿ ಮನಸ್ಸು ಹೇಳುತ್ತೆ, ನನಗೆ ಸಂತೋಷವಾಗಿದೆ. ಕೆಲವು ಸಾರಿ ನನಗೆ ಸಿಟ್ಟು ಬಂದಿದೆ. ಹೀಗೆ ಮನಸ್ಸಿನ ಪರಿಸ್ಥಿತಿ ಚೈತನ್ಯ ಶಕ್ತಿಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಚೈತನ್ಯ ಶಕ್ತಿಗೆ ಈ ಮನಸ್ಸು ಒಂದು ವಸ್ತುವೇ. ಅನೇಕ ಬದಲಾವಣೆಗಳು ಈ ಮನಸ್ಸಲ್ಲಿ ಕಂಡು ಬರ್ತಾ ಇದೆ. ಹಾಗೂ ಈ ಮನಸ್ಸು ತನ್ನದೇ ಆದ ಶಕ್ತಿ ಇಲ್ಲ. ಅದಕ್ಕೆ ಈ ಚೈತನ್ಯ ಶಕ್ತಿಯಿಂದಲೇ ಈ ಮನಸ್ಸು ನಡೀತಾ ಇದೆ. ಈ ಚೈತನ್ಯ ಶಕ್ತಿ ದ್ರಷ್ಟ, ಈ ಮನಸ್ಸಿನ ಕೋಶ ದೃಶ್ಯ. ಹಾಗಾದರೆ ಮನೋಮಯ ಶಕ್ತಿ ಕೂಡ, ಮನೋಮಯ ಕೋಶವು ಕೂಡ ಅನಾತ್ಮ. ಆತ್ಮಕ್ಕೆ ಬೇರೆ ಆದ ಹೊರತಾದ ಒಂದು ಕೋಶ. ಇನ್ನ ಆಳವಾಗಿ ಹೋದರೆ ನಮಗೆ ಕಂಡು ಬರುವುದು ವಿಜ್ಞಾನಮಯ ಕೋಶ. ಈ ಚೈತನ್ಯ ಶಕ್ತಿಗೆ ಈ ವಿಜ್ಞಾನಮಯ ಕೋಶವು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಹೇಗೆ? ಕೆಲವು ಸಾರಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡುತ್ತೆ ಈ ಒಂದು ಬುದ್ಧಿಕೋಶ. ಕೆಲವು ಸಾರಿ ಗೊತ್ತಿಲ್ಲ ಅಂತ ಹೇಳುತ್ತೆ. ಕೆಲವು ಸಾರಿ ಅಪಮಾನ ಆಗಿದೆ ಅಂತ ನಮಗೆ ಹೇಳ್ಕೊಡುತ್ತೆ. ಕೆಲವು ಸಾರಿ ನನಗೆ ಗರ್ವದ ಅನುಭವ ಆಗ್ತಾ ಇದೆ ಅಂತ ಹೇಳ್ಕೊಡುತ್ತೆ. ಇದು ಸ್ಪಷ್ಟವಾಗಿ ಕಂಡು ಬರುವುದೇ ಅಲ್ಲದೆ ಸಮಯ ಸಮಯಕ್ಕೆ ಬದಲಾವಣೆ ಆಗ್ತಾ
ಬರ್ತಾ ಇರುತ್ತೆ. ಈ ಕೋಶಕ್ಕೂ ಕೂಡ ಸ್ವಂತ ಶಕ್ತಿ ಯಾವುದೇ ಇಲ್ಲ. ಚೈತನ್ಯ ಶಕ್ತಿಯ ಅವಲಂಬನೆಯಿಂದಲೇ ಈ ಕೋಶದ ಸಂಚಾಲನೆ ನಡೀತಾ ಇದೆ. ಸೊ ಚೈತನ್ಯ ಶಕ್ತಿಯು ದ್ರಷ್ಟ, ಈ ವಿಜ್ಞಾನಮಯ ಕೋಶವು ದೃಶ್ಯ. ಇದು ಅನಾತ್ಮ. ಇನ್ನ ಆಳವಾಗಿ ಹೋಗೋಣ. ಯಾವುದೇ ವಿಚಾರವಿಲ್ಲದ ಅಜ್ಞಾನದಿಂದ ಭರತ ಶೂನ್ಯತೆಯ ಒಂದು ಆಭಾಸ. ಅಜ್ಞಾನದ ಒಂದು ಆನಂದ. ಈ ಕೋಶವು ಕೂಡ ಚೈತನ್ಯ ಶಕ್ತಿಗೆ ಕಂಡು ಬರ್ತಾ ಇದೆ. ಹೇಗೆ? ಈ ಸದ್ಯದಲ್ಲಿ ವಿಚಾರವಿಲ್ಲದೆ ಒಂದು ಆನಂದದ ಅನುಭೂತಿ ಆಗುವಂತ ಸ್ಥಿತಿ ಚೈತನ್ಯ ಶಕ್ತಿಗೆ ಕಂಡು ಬರ್ತಾ ಇದೆ. ಸಮಯ ಸಮಯಕ್ಕೆ ಈ ಕೋಶವು ಕೂಡ ಬದಲಾಯಿಸುತ್ತೆ. ಸ್ವಲ್ಪ ಸಮಯದ ಹಿಂದೆ ಈ ಕೋಶವು ಇದ್ದಿಲ್ಲ. ಇದರ ಅನುಭವ ನಮಗಿದ್ದಿಲ್ಲ. ಸ್ವಲ್ಪ ಸಮಯದ ನಂತರ ಇದು ಇರೋದಿಲ್ಲ. ದಿನನಿತ್ಯ ಗಾಢ ನಿದ್ರೆಯಲ್ಲಿ ಈ ಆನಂದದ ಅನುಭವ ಎಲ್ಲರಿಗೂ ತಪ್ಪದೇ ಆಗುತ್ತೆ. ಅದೇ ಕಾರಣಕ್ಕೆ ಎದ್ದ ನಂತರ ನಾವು ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿದ್ದೀವಿ ಅಂತ ಹೇಳ್ತೀವಿ. ಈ ಚೈತನ್ಯ ಶಕ್ತಿಯು ಆ ಕೋಶವನ್ನು ನೋಡ್ತಾ ಇತ್ತು ಆ ಸಮಯಕ್ಕೆ. ಅದರಿಂದಲೇ ನಮಗೆ ಆ ಅನುಭೂತಿ ಒಳ್ಳೆ ನಿದ್ದೆ ಆಗಿರೋ ಅನುಭೂತಿ. ಈ ಎಲ್ಲ ಕೋಶಗಳು ಚೈತನ್ಯ ಶಕ್ತಿಯಿಂದಲೇ ಸಂಚರಿಸುತ್ತವೆ.
ಆ ಚೈತನ್ಯ ಶಕ್ತಿಯು ದೃಷ್ಟ. ಈ ಎಲ್ಲ ಕೋಶಗಳು ದೃಶ್ಯ. ಆ ಚೈತನ್ಯ ಶಕ್ತಿಯು ಶಾಶ್ವತ. ಈ ಎಲ್ಲ ಕೋಶಗಳು ಅಶಾಶ್ವತ. ಆ ಚೈತನ್ಯ ಶಕ್ತಿಯು ನಿರ್ವಿಕಲ್ಪ. ಈ ಎಲ್ಲ ಕೋಶಗಳು ವಿಕಲ್ಪ. ಆ ಚೈತನ್ಯ ಶಕ್ತಿಯು ಅನಂತ. ಈ ಎಲ್ಲ ಕೋಶಗಳಿಗೆ ಇದೆ ಅಂತ. ಚೈತನ್ಯ ಶಕ್ತಿಯು ನಿರಾಕಾರ. ಈ ಕೋಶಗಳು ಆಕಾರ. ಚೈತನ್ಯವು ಅವಿನಾಶಿ. ಈ ಕೋಶಗಳು ವಿನಾಶಿ. ಹೀಗೆ ಈ ಚೈತನ್ಯ ಶಕ್ತಿಯೇ ಪರಮ ಸತ್ಯ. ಇದೇ ನಿತ್ಯ. ಇದೇ ಸಚ್ಚಿದಾನಂದ. ಇದಲ್ಲದೆ ಇರ್ತಕ್ಕಂಥ ಪ್ರತಿಯೊಂದು ವಸ್ತು ಅನಾತ್ಮ. ಅಶಾಶ್ವತ. ಅನಿತ್ಯ. ಈ ಚೈತನ್ಯ ಶಕ್ತಿಗೆ ಇವೆಲ್ಲ ವಸ್ತುಗಳೇ ಅಜ್ಞಾನಾದ್ವಶಾತ್, ಆ ಒಂದು ಅಹಂಕಾರ ವಶಾತ್ ಜನ್ಮ ಜನ್ಮದ ಒಂದು ಅಜ್ಞಾನದಿಂದ ಈ ಜೀವಿಯು ದೇಹ, ಪ್ರಾಣ, ಮನಸ್ಸು ಅದೇ ನಿಜ ಸ್ವರೂಪ ಅಂದುಕೊಂಡು ಚೈತನ್ಯ ಶಕ್ತಿಯನ್ನು ಲೆಕ್ಕಿಸದೆ
ತನ್ನದೇ ಆದ ಸ್ವಂತ ಶಕ್ತಿ ಇದೆ ಅಂತ ಅಂದುಕೊಂಡು ಅಜ್ಞಾನದಿಂದ ಜೀವನವನ್ನು ಮಾಡ್ತಾ ಇದೆ. ಜ್ಞಾನದಿಂದ ಚೈತನ್ಯ ಶಕ್ತಿಯ ಗುಣಗಳು ತಿಳಿದ ನಂತರ ಅನಾತ್ಮದ ವಿಚಾರಗಳು ತಿಳಿದ ನಂತರ ನಮ್ಮಲ್ಲಿ ಆತ್ಮನಿಷ್ಠೆ, ನಿಜ ಸ್ವರೂಪವನ್ನು ತಿಳಿದುಕೊಂಡು ಆ ಚೈತನ್ಯ ಶಕ್ತಿಯೇ ಸತ್ಯ, ಅದೇ ಪರಮ ಸತ್ಯ, ಅದೇ ಶಾಶ್ವತ, ಬಾಕಿ ಎಲ್ಲವೂ ಅಶಾಶ್ವತ, ಅನಿತ್ಯ ಮತ್ತು ಮಿಥ್ಯ ಅಂತ ಈ ಒಂದು ಜ್ಞಾನದಲ್ಲಿ ಯಾರು ದೃಢವಾಗಿ ಇರ್ತಾರೋ ಅವರಿಗೆ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಆರೋಗ್ಯ ಲಭಿಸಿ ಕೊನೆಯ ಕಾಲಕ್ಕೆ ಆ ಒಂದು ಪರಮಶಕ್ತಿ ಚೈತನ್ಯ ಶಕ್ತಿಯಲ್ಲಿ ಒಂದಾಗಿ ಆ ಪರಮಾತ್ಮನ ಸ್ವರೂಪವನ್ನೇ ಅವರು ಸೇರುತ್ತಾರೆ. ಈಗ ನಿಧಾನಕ್ಕೆ ಎರಡು ಅಂಗೈಯನ್ನು ಉಜ್ಜಿ ತಮ್ಮ ಕಣ್ಣಿನ ಮೇಲೆ ಇಟ್ಟುಕೊಂಡು ಪ್ರೀತಿಯಿಂದ ಕಣ್ಣನ್ನು ತೆಗೆರಿ. ಯಾರಿಗಾದ್ರೂ ಪ್ರಶ್ನೆ ಇಲ್ಲ ಏನಾದರೂ ಹೇಳಬೇಕು ಅಂತ ಇದ್ರೆ ದಯವಿಟ್ಟು ಹೇಳ್ಬೋದು. ಇವರು ಶಂಕರಪ್ಪ ಹನುಮಂತಪ್ಪ ಸೊರಟೂರು ಅಂತೇಳಿ ಒಂದು ವಾರ ಆಯ್ತು ಇವಾಗ ಇವರು ಈ ನಮ್ಮ ಭಗವದ್ಗೀತೆ ಪಾಠಗಳಿಗೆ ಬರ್ತಾ ಇದ್ದಾರೆ.
ಇವರು ಕೆಲವು ಅನಿಸಿಕೆ ಇದೆ, ಅವರು ಹೇಳ್ಬೇಕಂತಿದ್ದಾರೆ. ಹೇಳಿ ಇವ್ರೆ. ಇಲ್ಲ, ಅವ್ರದ್ದು ಕನೆಕ್ಟ್ ಆಗ್ತಾ ಇಲ್ಲ. ಬೇರೆ ಯಾರಾದ್ರೂ ಇದಾರ? ನಿಮಗೆ ಟೈಪ್ ಮಾಡ್ಬೇಕಂದ್ರೆ ಟೈಪ್ ಕೂಡ ಮಾಡ್ಬೋದು ನೀವು. ಹರಿ ಓಂ, ಹರಿ ಓಂ, ಶ್ರೀ ಓಂ. ಕೇಳಿಸದ್ರಿ? ಹರಿ ಓಂ, ಹರಿ ಓಂ. ಹರಿ ಹರಿ ಓಂ. ಕೇಳಿಸ ಸರ್? ಹರಿ ಓಂ. ಕೇಳಿಸ್ತಾ ಇದಾರೆ. ಕೇಳಿಸ್ತಾ ಇದೆ. ಸಾಗರದಿಂದ SS ಹೊಟ್ಟೂರ್ ಅಂತಾರಿ. ನಾವು ಈ ಒಂದು ವಾರದಿಂದ ತಮ್ದು ಪ್ರತಿ ದಿವಸ ಪ್ರವಚನವನ್ನು ತಪ್ಪದೆ ಕೇಳ್ತಾ ಇದೀವ್ರಿ. ಬಹಳ ಅಂದ್ರೆ ಬಹಳ ಅತ್ಯಂತ ಚೆನ್ನಾಗಿ ಎಲ್ಲರಿಗೂ ಮನವರಿಕೆ ಆಗುವಂಗ ತಾವು ಪ್ರವಚನ ಮಾಡ್ತಾ ಇದ್ದೀರಿ. ಅದಕ್ಕೆ ಪ್ರಪ್ರಥಮವಾಗಿ ತಮಗೆ ನಾನು ಹಾರ್ದಿಕ ಶುಭಾಶಯಗಳನ್ನ ಅರ್ಪಿಸ್ಬಯಸ್ತೀನಿ ಸರ್. ನನ್ನ ಅನಿಸಿಕೆ, ಹಲೋ ಹೇಳಿ. ಕೇಳಿಸದಲ್ರಿ? ಕೇಳಿಸ್ತಾ ಇದೆ. ಹಲೋ. ಓಕೆ. ಈಗ ನನಗೆ ಬಹಳ ಸಂತೋಷ ಅಂದ್ರೆ, ನಮ್ಮ ವೆಂಕೋಬಣ್ಣ ಸಿರಿಗೇರಿ ಗಂಗಾವತಿಯವರ ಸುಪುತ್ರರು ಶ್ರೀನಿವಾಸ್ ಸಿರಿಗೇರಿಯವರು ಗಂಗಾವತಿಯಿಂದ ಬಾಂಬೆಗೆ ಬಿಸಿನೆಸ್ಗೆ ಅಂತ ಹೋಗಿ ಪವಾಡ ಸದೃಶವಾಗಿ ತಾವು ಆತ್ಮಜ್ಞಾನವನ್ನು ಪಡ್ಕೊಂಡು ಅದರದ ಅನುಭವವನ್ನು ತಾವು ಉಂಡು ಎಲ್ಲರಿಗೂ ಈ ಆತ್ಮಜ್ಞಾನ ಲಭ್ಯ ಆಗಬೇಕು ಅಂತ ಹೇಳಿ ಪ್ರವಚನಗಳ ಮಾಲೆಗಳನ್ನು ಶುರು ಮಾಡಿದ್ದು ಬಹಳ ಸಂತೋಷ. ಅತ್ಯಂತ ನನಗೆ ಸಂತೋಷ ಆಗಿದೆ ಸರ್. ಪುನಃ ತಮಗೆ ಹಾರ್ದಿಕ ಶುಭಾಶಯಗಳನ್ನು ನಡೆಸಬಯಸ್ತೇನೆ. ತಾವು ಅಲ್ಲೇ ಚಿನ್ಮಯ ಮಿಷನ್ ಬಾಂಬೆಯಲ್ಲೇ ಪವಾಡ ಸದೃಶವಾಗಿ ಅಲ್ಲಿ 2 ವರ್ಷ ಕೋರ್ಸಿಗೆ ತಮಗೆ ಅಲ್ಲೇ ಅಡ್ಮಿಷನ್ ಸಿಕ್ಕು. ತಾವು ಅಗ್ದಿ ಶ್ರದ್ಧೆಯಿಂದ ತಾವು ಆ ಕೋರ್ಸನ್ನು ಮಾಡಿ ಅದರಲ್ಲಿ ತಾವು ಒಂದಾಗಿ ಅಗ್ದಿ ಪಕ್ವವಾಗಿ ಎಲ್ಲರಿಗೂ ಈಗ ತಾವು ತಮ್ಮ ಅನುಭವ ವಾಕ್ಯಗಳನ್ನು ಹೇಳ್ತಾ ಇದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ತಾವು ಒಂದು ಅತ್ಯಂತ ಪುಣ್ಯವಂತರು, ಭಾಗ್ಯವಂತರು ಅಂತ ಹೇಳಿ ಬಯಸ್ತೇನೆ ನಾನು. ಯಾಕೆಂದ್ರೆ ಗಂಗಾವತಿಯಲ್ಲೇ ಬಾಂಬೆಯಲ್ಲೇ ಗಂಗಾವತಿಯಿಂದ ಬಾಂಬೆಗೆ ತಾವು ಬಿಸ್ನೆಸ್ ಮಾಡಕ್ಕಂತೂ ಹೋಗಿ ಇದು ಲಭ್ಯ ಆದದ್ದು ತಮ್ಮದು ಅನೇಕ ಜನ್ಮಗಳ ಸುಕೃತ ಫಲ ಅಂತ ನಾನು ಹೇಳಿ ಬಯಸ್ತೇನೆ. ಯು ಆರ್ ಬಾರ್ನ್ ವಿತ್ ನಾಟ್ ಸಿಲ್ವರ್ ಸ್ಪೂನ್ ಇನ್ ದ ಮೌತ್, ಗೋಲ್ಡನ್ ಸ್ಪೂನ್ ಇನ್ ದ ಮೌತ್ ಅಂತ ನಾನು ಹೆಮ್ಮೆಯಿಂದ ಹೇಳಿ ಬಯಸ್ತೇನೆ ಸರ್. ಒಂದು ಇನ್ನು ಮುಂದೆ ನನ್ನ ಅನಿಸಿಕೆ, ತಮಗೆ ಶ್ರೀನಿವಾಸ್ ಸಿರಿಗೇರಿ ಅಂತ ತಮ್ಮ ತಂದೆ ತಾಯಿಯವರು ಒಂದು ನಾಮಕರಣ ಮಾಡಿದ್ದು ಸತ್ಯ, ಅದು ನಿಜ, ಬಹಳ ಒಳ್ಳೆಯದ್ರಿ. ಆದ್ರೆ ಇನ್ನು ಮುಂದೆ ಈಗ ತಾವು ಅತ್ಯಂತ ಜ್ಞಾನಿಗಳಾಗಿ ಜ್ಞಾನವನ್ನು ಪಡ್ಕೊಂಡು ಗುರು ಸ್ಥಾನದಲ್ಲಿದ್ದು ಗುರು ಪರಂಪರೆಗೆ ತಾವು ಸೇರಿರುವುದರಿಂದ ಅದು ಬೈ ನೇಚರ್ ಪರಮಾತ್ಮನ ವಿಶೇಷ ಅನುಗ್ರಹದಿಂದ ತಾವು ಸಿರಿಗೇರಿ ಕುಟುಂಬ ಪರಿವಾರದಿಂದ ಈ ಗುರು ಪರಂಪರೆಗೆ ಸೇರಿದ್ದು ಬಹಳ ಹೆಮ್ಮೆಯ ವಿಷಯ. ಅದಕ್ಕೆ
ಇದನ್ನು ಇನ್ನೂ ಹೆಚ್ಚಿನ ರೀತಿಯಿಂದ ತಾವು ಅಭಿವೃದ್ಧಿ ಮಾಡಿಕೊಂಡು ಮುಂದೆ ಒರೆಸಬೇಕು ಅಂತ ನಾನು ಪರಮಾತ್ಮನಲ್ಲಿ ಪ್ರಾರ್ಥಿಸ್ತೇನೆ. ಈಗ ತಾವು ಇದು ಒಂದು ತಮ್ಮ ಬಗ್ಗೆ ನಾನು ಅಭಿಮಾನದಿಂದ ಹೆಮ್ಮೆಯಿಂದ ಹೇಳುವ ವಿಷಯ ಆಯಿತು. ತಾವು ಪ್ರವಚನ ಮಾಡುವ ವಿಧಾನದಲ್ಲಿ ಒಬ್ಬ ಕಾಮನ್ ಪರ್ಸನ್ಗೆ ಏನನ್ನೂ ತಿಳಿದಂಥ ಆತ್ಮಜ್ಞಾನ ಬಗ್ಗೆ ಏನೂ ತಿಳಿದಂಥ ಒಬ್ಬ ಸಹಜ ಕಾಮನ್ ಪರ್ಸನ್ ಸಹಿತ ತಿಳಿಯುವಂಗ ವಿವರವಾಗಿ ಬಹಳ ಚೆನ್ನಾಗಿ ಸ್ಟೆಪ್ ಬೈ ಸ್ಟೆಪ್ ಬಹಳ ಚೆನ್ನಾಗಿ ತಾವು ತಿಳಿಸಿಕೊಡ್ತಾ ಇದ್ದೀರಿ. ಅದ್ರ ಬೇರೆ ತತ್ವಗಳ ಸಂಗಡ ತತ್ವಗಳು ಹೇಗೆ ಮನವರಿಕೆ ಆಗಬೇಕು ಅನ್ನೋದಕ್ಕೆ ತಾವು ಉದಾಹರಣೆಗಳನ್ನು ಸಹಿತ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಡೇ ಟು ಡೇ ಎಕ್ಸಾಂಪಲ್ಸ್ ಅನ್ನು ತಾವು ಕೊಟ್ಟು ಶ್ರೋತೃ ಒಂದಕ್ಕೆ ಮನವರಿಕೆ ಮಾಡಿಕೊಡೋದು ಬಹಳ ಅಭಿಮಾನದ ವಿಷಯ, ಹೆಮ್ಮೆ ವಿಷಯ. ಒಂದು ಮೊನ್ನೆ ಈಗ 3-4 ದಿವಸ ಹಿಂದೆ ತಾವು ಒಬ್ಬವ ಕಾಡಿಗೆ ಹೋಗಿ ಪ್ರತಿನಿತ್ಯ ಒಂದು ಉಲ್ಡನ್ನು ಕಟ್ಟಿಗೆಯನ್ನು ತಂದು ಪೇಟೆಯಲ್ಲೇ ಬಂದು ಮಾರಿಕೊಂಡು ದಿವಸದಿಂದ ದಿವಸ ಅದಕ್ಕೆ ಹೆಚ್ಚಿನ ಬೆಲೆ ಕೊಟ್ಟು ತಗೊಂತ ಇದ್ರು ಗಿರಾಕಿಗಳು. ಅವನಿಗೆ ಅದು ದಿವಸ ದುಡ್ಡು ಹೆಚ್ಚಿಗೆ ಸಿಗ್ತಂತ ಹೆಮ್ಮೆಯ ಸಂತೋಷ ಇತ್ತು, ಹೊರತಾಗಿ ಯಾಕೆ ಸಿಗ್ತದೆ ಏನು ಅನ್ನೋದು ಅವ ಗಮನಿಸಲೇ ಇಲ್ಲ. ಅಲ್ಲಿ ಒಬ್ಬರು ಬಂದು, ಇದು ನಿನಗಿದು ಸಾದಾ ವುಡ್ ಅಲ್ಲಪ್ಪ, ಇದು ಗಂಧದ ಕಟ್ಟಿಗೆ, ಇದನ್ನು ನೀನು ಸರಿಯಾಗಿ ತಿಳಿದವ್ರಂತ್ರ ಅದ್ರ ಯೋಗ್ಯತೆ ಇದ್ದವ್ರ ಹತ್ರ ನೀವು ಒಯ್ದ್ರೆ ಇನ್ನೂ ಹೆಚ್ಚಿನ ಅದಕ್ಕೆ ಬೆಲೆ ಬರ್ತದೆ. ಅದು ಅಲ್ಲಿವರೆಗೆ ಗುರುತಿಲ್ಲದೇನೆ ಅವನು ಆ ಕಟ್ಟಿಗೆಯನ್ನು ಸುಟ್ಟು ಇಡ್ಲಿಯನ್ನು ಮಾರ್ಕೊಂಡು ಆ ಇಡ್ಲಿ ಮಾರ್ಕೊಂಡು ಜೀವನ ಮಾಡ್ತಿದ್ದ. ಇಲ್ಲೇ ಲಕ್ಷಾರ್ಥದಲ್ಲಿ ನನ್ನ ಅಭಿಪ್ರಾಯದಲ್ಲಿ ಗಂಧದ ಕಟ್ಟಿಗೆ ಇದ್ದದ್ದನ್ನು ತಾನು ತಿಳಿಯಲಾರದೆ ಅದನ್ನು ಸುಟ್ಟು ಇಡ್ಲಿ ಮಾಡಿಕೊಂಡು ಬಂದ ಹಣದಲ್ಲೇ ಜೀವನ ಮಾಡ್ತಿದ್ದ. ಲಕ್ಷಾರ್ಥದಲ್ಲಿ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಸಹಿತ 99.99% ಜನ ನಮ್ಮ ಈ ಶರೀರಗಳು ಇದು ಗಂಧದ ಕಟ್ಟಿಗೆ ಅನ್ನುವ ಮಹತ್ವವನ್ನು ತಿಳಿಲಾರದೆ ಕೇವಲ ಕಟ್ಟಿಗೆ ಅನ್ನುವ ಅಜ್ಞಾನ, ಅಂದ್ರೆ ತಾವು ಈಗ ಇವತ್ತ ಪ್ರವಚನಗಳಲ್ಲಿ ಧ್ಯಾನದಲ್ಲೂ ತಾವು ಹೇಳಿದಂಗೆ ಕೇವಲ ನಾನು ಈ ಸ್ಥೂಲ ಶರೀರ, ನಾನು ಈ ಸ್ಥೂಲ ಶರೀರವೇ ಸತ್ಯ ಅಂತ ತಿಳ್ಕೊಂಡು ಅರಿಷಡ್ವೈಗಳಾದ ಕಾಮಾಗ್ನಿಗಳಲ್ಲಿ ನಮ್ಮ ಶರೀರವನ್ನೇ ಸಂಸಾರದ ಸುಖ ದುಃಖಗಳಿಗೆ ನಾವು ವ್ಯಯ ಮಾಡಿ ಅದನ್ನು ಇಡ್ಲಿ ಮಾಡಿ, ಇದರಿಂದ ಅರಿಷಡ್ವೈಗಳಿಂದ ಇಡ್ಲಿ ಮಾಡಿ ಸಂಸಾರ ಜೀವನಕ್ಕಾಗಿ ನಾವು ವೇಸ್ಟ್ ಮಾಡ್ಕೊಂತಿದ್ವಿ ಸರ್. ಅದನ್ನು ತಾವು ನಮಗೆಲ್ಲರಿಗೂ ಜ್ಞಾನೋದಯ ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ಅನಂತ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಇನ್ನೊಂದು, ನಾನು 1 ವಾರದಿಂದ ತಮ್ಮ ಪ್ರವಚನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ನಾವು ನಮ್ಮ ಧರ್ಮ ಪತ್ನಿ ಪುಷ್ಪಾವತಿ ಸೊರಟೂರ್ ಅಂತ ಮತ್ತು ನಮ್ಮ ಅಸಿಸ್ಟೆಂಟ್ ಸುಷ್ಮಾ ಅಂತಂದು, ಅವಳು ನಮ್ಮನೆಯಲ್ಲೇ ಇದ್ದಾಳ್ರಿ. ಅವಳು ಸಹಿತ ನಿಮ್ಮ ಪ್ರವಚನ ಮತ್ತು ಇದ್ರಲ್ಲೆಲ್ಲ ಬಹಳ ಖುಷಿ ಪಡ್ತಾ ಇದ್ದಾಳೆ. ಇಲ್ಲೇ ಇನ್ನೊಂದು ತಾವು ನಮಗೆ ಅಲ್ಲಿ ತಾವು ಒಂದು ಒತ್ತು ಕೊಟ್ಟು ಹೇಳ್ತಾ ಇದ್ದದ್ದು ನಾನು ಲೈಕ್ ಮಾಡಿದ್ದು ಅಂದ್ರೆ ಸತ್ಯ ಧರ್ಮ, ಇದನ್ನ ಆಚರಣೆ ಮಾಡುವ ಮಹತ್ವ ಬಹಳ ಚೆನ್ನಾಗಿ ತಾವು ಹೇಳ್ಕೊಟ್ಟಿದ್ದೀರಿ. ಅದಕ್ಕೆ ನನಗನ್ನಿಸ್ತದೆ ನಮ್ಮ ಶ್ರೀನಿವಾಸ ಸಿರಿಗೇರಿಯವರು ಈಗ ನಾವೆಲ್ಲರೂ ಪ್ರಪಂಚದಲ್ಲಿ ಕಲಿಯುಗದಲ್ಲಿದ್ದರೂ ಸಹಿತ ಶ್ರೀನಿವಾಸ ಸಿರಿಗೇರಿಯವರ ಪ್ರಜ್ಞೆ ತ್ರೇತಾಯುಗದಲ್ಲಿ ಇನ್ನೂ ಇದೆ. ಸತ್ಯ ಧರ್ಮ ತ್ರೇತಾಯುಗದಲ್ಲೇ 100% ಇತ್ರಿ. ಬರ್ಬರ್ತಾ ಎಲ್ಲ ಕ್ಷೀಣಿಸುವಂತ ಸತ್ಯ ಧರ್ಮದ ಮಹತ್ವವನ್ನು ನಾವೆಲ್ಲರೂ ಕಳ್ಕೊಂಡ್ಬಿಟ್ಟಿದ್ದೀವ್ರಿ. ಅದರಂತೆ ಇನ್ನೂ ಹೆಚ್ಚಿನ ಒಂದು ಶ್ರದ್ಧಾ ಭಕ್ತಿಗೆ ಆಸಕ್ತಿ ಬಗ್ಗೆ ನಿನ್ನೆ ಒಂದು ತಾವು ಹೇಳಿದ್ದಾರೆ, ಹರಿದಾಸರ ಕಥನ ಸಂಗೀತದ ಬಗ್ಗೆ. ಪರಮಾತ್ಮನಿಗಾಗಿ ಅವರು ಸಂಗೀತ ಹಾಡ್ತಿದ್ರು ಹೊರತಾಗಿ ದುಡ್ಡಿಗಾಗಿ ತಮ್ಮ ಸುಖಕ್ಕಾಗಿ ಅಲ್ಲ. ತಾವು ಪರಮಾತ್ಮನಿಗಾಗಿ ಅಂತಂದು ಏನು ಒಂದು ಸಮರ್ಪಣೆ ಭಾವ, ಅಬ್ಸಲ್ಯೂಟ್ ಸರೆಂಡರ್ಶಿಪ್, ಇದನ್ನ ಮಾಡಿದ್ರು ಅನ್ನೋದನ್ನು ಸಹಿತ ತಾವು ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರಿ. ಬಹಳ ಸಂತೋಷ. ಆಮೇಲೆ ಈಗ ಧ್ಯಾನದ ವಿಧಾನದಲ್ಲಿ ಇದು ದೃಷ್ಟ ಮತ್ತು ದೃಶ್ಯ ಉದಾಹರಣೆಗಳನ್ನು ಪಂಚಕೋಶಗಳಿಂದ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶಗಳ ಉದಾಹರಣೆಗಳನ್ನೆಲ್ಲ ಕೊಡ್ತಾ, ಇದು ಯಾವುದೂ ನಾನಲ್ಲ, ಇವೆಲ್ಲವೂ ಸಹಿತ ನಡೆಯುವುದು ಚೈತನ್ಯ ಶಕ್ತಿಯಿಂದ ಅನ್ನುವುದನ್ನು ಸಹಿತ ಮನವರಿಕೆ ಮಾಡಿಕೊಟ್ಟು, ಇದರ ಬಗ್ಗೆ ನಾವು ದೇಹ ಅನ್ನುವ ಅಜ್ಞಾನವನ್ನು ಕಳಿಸಿಕೊಳ್ಳಿಕ್ಕೆ ದೃಗ್ದೃಶ್ಯ ವಿವೇಕ, ದೃಷ್ಟ ಮತ್ತು ದೃಶ್ಯ ವಿವೇಕದಿಂದ ತಾವು ತೋರಿಸಿಕೊಡ್ತಾ ಇದ್ದೀರಿ. ಬಹಳ ಸಂತೋಷ. ಇನ್ನೂ ಒಂದು ಹೆಚ್ಚಾಗಿ
ತಮ್ಮನ್ನು ನಾನು ಅಪ್ರಿಷಿಯೇಟ್ ಮಾಡುವುದು ಒಂದು, ಯಾವ ಪ್ರವಚನಗಳಲ್ಲಿ ಸಹಿತ ಲಾಸ್ಟ್ ಶ್ರೋತೃವೃಂದದವರಿಗೆ ತಮ್ಮ ಅನಿಸಿಕೆಗಳನ್ನ ಹೇಳಿಕ್ಕಾಗಲಿ, ತಮ್ಮ ಪ್ರಶ್ನೆಗಳನ್ನು ಡೌಟ್ಸ್ ಕೇಳಲಿಕ್ಕಾಗಲಿ ಎಲ್ಲೂ ಅವಕಾಶ ಇಲ್ಲ. ನಾನು ನೋಡ್ದಂಗೆ, ನಾನು ಸುಮಾರಿಗೊಂದು 50-60 ವರ್ಷದಿಂದ ಪ್ರವಚನ ನಾನು ಶ್ರವಣ ಮಾಡ್ತೀನಿ. ಯಾವ ಗುರುಗಳು ಸಹಿತ ಶ್ರೋತೃವೃಂದಕ್ಕೆ ಅವಕಾಶ ಕೊಡುವುದಿಲ್ಲ. ಇದು ತಾವು ಕೊಡ್ತಾ ಇರೋದು ಬಹಳ ಹೈಲಿ ಅಪ್ರಿಷಿಯಬಲ್. ಲಾಸ್ಟ್ ನಾ ಒಂದೇ ಮಾತು ತಮ್ಮ ಬಗ್ಗೆ ಹೇಳ್ತೀನಿ, ಯು ಆರ್ ದ ಮ್ಯಾನ್ ಆಫ್ ಪರ್ಫೆಕ್ಷನ್. 100% ಯು ಆರ್ ದ ಮ್ಯಾನ್ ಆಫ್ ಗುರು ಆಫ್ ಪರ್ಫೆಕ್ಷನ್. ಸೊ ಪ್ಲೀಸ್ ಕೈಂಡ್ಲಿ ಪರಮಾತ್ಮನ ನಾ ಪ್ರಾರ್ಥಿಸೋಣದೇನೆಂದ್ರೆ, ಇನ್ನೂ ಹೆಚ್ಚಿನ ರೀತಿಯಿಂದ ತಮಗೆ ಈ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು, ನಮ್ಮ ಚಿನ್ಮಯ ಆನಂದರು ತಪೋವನ್ ಮಹಾರಾಜರು ಅವರು ಉಪದೇಶ ಕೊಟ್ಟು ಲಾಸ್ಟ್ ಅವ್ರನ್ನ ಕಳಿಸೋ ಮುಂದೆ, ನಿನಗಾಗಿ ನೀನು ಇಲ್ಲೇ ತಪಸ್ ಮಾಡ್ಕೊಂಡಿರ್ತೀಯೋ ಅಥವಾ ನೀನು ಹೋಗಿ ಜನಕ್ಕೆ ಇದ್ರ ಜ್ಞಾನ ಕೊಡುತ್ತೀಯೋ ಅಂತ ಕೇಳಿದ, ನಾನಿಲ್ಲ, ಎಲ್ಲ ಇಡೀ ಜಗತ್ತಿಗೆ ಜ್ಞಾನವನ್ನು ಕೊಡಬೇಕು ಅಂತಂದು ಅವರ ಅಭಿಲಾಷೆಯಿಂದ ಹೇಗೆ ಹೊರಟು ಚಿನ್ಮಯ ಮಿಷನ್ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಈಗ ಆತ್ಮಜ್ಞಾನ ಕೊಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವರಿಂದ ತಮಗೂ ಸಹಿತ ಲಭ್ಯ ಆಗಿದೆ. ನಾವು ಸಹಿತ 40 ವರ್ಷದಿಂದ ಸಾಗರದಲ್ಲಿ ಚಿನ್ಮಯ ಮಿಷನ್ ನಾವು ಇಲ್ಲೇ ಸೇವಕರಾಗಿ ಕಾರ್ಯಕರ್ತರ ನಡೆಸ್ತಾ ಇದ್ದೀವಿ. ಅದು ಬಹಳ ಸಂತೋಷ. ತಮಗೆ ಪುನಃ ಒಂದು ವರ್ಡ್ ಆಫ್ ಅಪ್ರಿಸಿಯೇಷನ್ ಹೇಳಿದ್ರೆ, ಎವ್ರಿ ಪರ್ಸನ್ ಫಾರ್ ದ ಸಕ್ಸಸ್ ಆಫ್ ಎವ್ರಿ ಪರ್ಸನ್ ದೇರ್ ಇಸ್ ಬಿಹೈಂಡ್ ಎ ವುಮನ್ ಅಂತ. ಹಾಗೆ ತಮ್ಮ ಒಂದು ಎಲ್ಲ ವಿಶೇಷ ಒಂದು ಶ್ರೇಯಸ್ಸಿಗೆ ತಮ್ಮ ಶ್ರೀಮತಿಯವರು ಕಾರಣ ಅಂತ ನಾನು ಹೆಮ್ಮೆಯಿಂದ ಹೇಳುತ್ತೇನೆ. ಅವರಿಗೆ ಡಬಲ್ ಅಭಿನಂದನೆ ಹೇಳಿ ನಾನು 2 ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತೇನೆ ರೀ. ತಾವು ಅವಕಾಶ ಕೊಟ್ಟಿದ್ದಕ್ಕೆ ಅನಂತ ಧನ್ಯವಾದಗಳು. ಹರಿ ಓಂ. ಇವ್ರ ಶಂಕರಪ್ಪ ಸೊರಟೂರ್ ಅವ್ರು ಬಹಳ ನೀವು ಆಶೀರ್ವಾದ ಮಾಡಿದ್ರೆ ನಮಗೆ. ಇನ್ನು ಮುಂದೆ ಕೂಡ ನಾವು ಏನ್ ಮಾಡ್ಬೇಕು ಅನ್ನೋದು ಕೂಡ ದಾರಿ ಹೇಳ್ತಾ ಇದ್ರಿ ನೀವು. ಆಯ್ತು, ಬಹಳ ಸಂತೋಷ. ಮಾಡೋಣ ನಿಮ್ಮ ಆಶೀರ್ವಾದದಿಂದ. ಇವಾಗ ನೋಡಿ ನಮ್ದೆಲ್ಲಾರ್ದು ಋಣ ಬಂಧ ಇದೆ, ಮತ್ತೆ ಇದ್ದಾಗೆ ಮತ್ತೆ ಭಗವಂತನೇ ಮಾಡಿರ್ತಕ್ಕಂಥದ್ದು ಇದೆಲ್ಲ. ಮತ್ತೆ ಮಾಡೋಣ, ಎಲ್ಲ ಸೇರಿ ಇನ್ನ ಕಲಿಯೋಣ, ಎಲ್ಲಾರು ಆತನ ಒಂದು ಪಾದವನ್ನು ಸೇರೋಣ ರೀ. ಬಹಳ ಬಹಳ ಧನ್ಯವಾದಗಳು. ನಮಸ್ಕಾರ. ಹಲೋ. ಹೇಳ್ರಿ. ಹರಿ ಓಂ ಗುರುಜಿ. ಏನು ಮಾತಾಡಿದ್ದಾರೆ ನೋಡಿ ಅವರು. ನಮ್ ಕಣ್ಣಲ್ಲಿ ನೀರ್ ಬಂತು, ನಿಮ್ ಕಣ್ಣಲ್ಲಿ ಕೂಡ ಬಂದಿರ್ಬೇಕು ಗುರುಜಿ. ಮತ್ತೆ ಇಷ್ಟು ಆಶೀರ್ವಾದ ಸಿಕ್ಕರೆ ಬಂದೇ ಮೈ ಗುಡ್ನೆಸ್, ವಿ ಆರ್ ಸೋ ಹ್ಯಾಪಿ ಆನ್ ಬಿಹಾಫ್ ಆಫ್ ಅಸ್. ಅವರೆಲ್ಲ ಮಾತಾಡಿದ್ದಾರೆ, ನಮಗ ಅಷ್ಟು ಮಾತು ಬರೋಲ್ಲ. ಸೊ ಅವ್ರಿಗೆ ಕೃತಜ್ಞತೆ ಹೇಳ್ತೀವಿ ನಾವು ಮುಂಚೆ. ಅಂಡ್ ನ್ಯಾಚುರಲಿ ನೋಡಿ ಹೌ ಮಚ್ ವಿ ಆರ್ ಪ್ರೌಡ್ ಆಫ್ ಯು ಅಂತ. ವಿ ಆರ್ ರಿಯಲಿ ಬ್ಲೆಸ್ಡ್ ಗುರುಜಿ. ಮುಂಚೆ ನಾನು ಏನೇ ಹೇಳ್ಬೇಕಾಗಿಲ್ಲ, ಇನ್ನು ಎಲ್ಲ ಅವರು ಮೈ ಗುಡ್ನೆಸ್ ಎಷ್ಟು ಚೆನ್ನಾಗಿ ಮಾತಾಡಿದಾರ್ರಿ ಅಲ್ಲ. ಸೋ ಹ್ಯಾಪಿ, ಸೋ ಹ್ಯಾಪಿ. ಥ್ಯಾಂಕ್ ಯು. ನಮಸ್ಕಾರ. ಹರಿ ಓಂ. ಹರಿ ಓಂ. ಇಲ್ಲಿಗೆ ಪಾಠ ಮುಕ್ತಾಯ ಮಾಡೋಣ. ಯಾರಿಗಿದೆ ಕ್ವಶನ್ ಇದು? ಇನ್ನ ಯಾರಿಗಾದ್ರೂ ಕ್ವಶನ್ ಇದೆಯಾ? ಓಕೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀ ಚಿನ್ಮಯ ಸದ್ಗುರವೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.
ಆ ಪರಮಾತ್ಮನಿಗೆ ಅನಂತ ಅನಂತ ಕೋಟಿ ವಂದನೆಗಳು. ನಮಗೆ ಈ ಆತ್ಮಜ್ಞಾನ ಸದ್ಮಾರ್ಗದಲ್ಲಿ ಹೀಗೆ ಕೈ ಹಿಡಿದು ಮುಂದೆ ಕರೆದುಕೊಂಡು ಹೋಗ್ಲಿ ಅಂತ ನಮ್ಮ ಪ್ರಾರ್ಥನೆ. ಗುರು ಪರಂಪರಕ್ಕೆ ನಮ್ಮ ಅಪಾರ ಕೃತಜ್ಞತೆಗಳು ಹಾಗೂ ಸಾಷ್ಟಾಂಗ ನಮಸ್ಕಾರಗಳು. ನಮ್ಮ ಮೇಲೆ ನೀವೆಲ್ಲ ಎಷ್ಟು ಪ್ರೀತಿ ತೋರಿಸಿದಿರಿ, ಅದಕ್ಕೆ ನಾನು ತುಂಬಾ ಋಣಿಯಾಗಿದ್ದೀನಿ. ನನ್ನ ವಿಚಾರದಲ್ಲಿ ನಮ್ಮ ಎಲ್ಲರ ಒಂದು ಸಂಬಂಧ, ಈ ಒಂದು ಬಾಂಧವ್ಯ ಇಲ್ಲ ಸ್ನೇಹ ಇಲ್ಲ ಈ ಒಂದು ಜೀವನದ ಸಂಬಂಧ ಇಲ್ಲ. ಇದು ಆತ್ಮಜ್ಞಾನದ ವಿಚಾರ ನಾವು ಪರಸ್ಪರ ಮಾತಾಡ್ತಾ ಇದೀವಿ ಅಂದ್ರೆ ಇದು ನಮ್ಮದ ಒಂದು ವಿಶೇಷವಾದ ಸಂಬಂಧ, ಒಂದು ಅದ್ಭುತವಾದ ಸಂಬಂಧ, ದಿವ್ಯ ಸಂಬಂಧ. ಇದರಿಂದಲೇ ನಾವು ಎಲ್ಲರೂ ಒಟ್ಟಿಗೆ ಬಂದಿದ್ದೀವಿ. ಇನ್ನ ಆ ಒಂದು ಪರಮಾತ್ಮನ ಕೃಪೆಯಿಂದ ಎಲ್ಲರೂ ಒಟ್ಟಿಗೆ ಆತನಲ್ಲಿ ನಾವು ಐಕ್ಯ ಆಗೋಣ. ಓಂ ತತ್ಸತ್.